ಮಾಡಬಾರ್ದಿಪ್ಪ, ಮಾಡಬಾರ್ದು. ಏಳೇಳು ಜನ್ಮಕ್ಕೆ ಬಾಡಿಗೆ ಗಾಡಿ ಮ್ಯಾಲ ಡ್ರೈವಿಂಗ್ ಕೆಲಸ ಅಂದ್ರೆ ಎಂದೆಂದೂ ಮಾಡಬಾರ್ದು. ಸ್ವಂತ ಗಾಡಿ ಇದ್ರ ಆ ಮಗು ಮಾಲಕ ಖಬರ್ ಇರ್ತೈತ್ರಿ. ಗಾಡಿ ಯಾ ಟೈಮಿಂಗ್ ಎಷ್ಟೊತ್ನ್ಯಾಗ ಎಷ್ಟೋ ಸೆಕೆಂಡ್ ಕೆಲಸ ಮಾಡಾಗ ಖಬರ್ ಇರ್ತೈತ್ರಿ. ಬಾಡಿಗೆ ಗಾಡಿ ಅಂದ್ರೆ ಅವ್ರಿಗೇನಪ್ಪ, ದಿನ ಸಂಜೆ ಆದ್ರೂ ರೊಕ್ಕ ಬರ್ತಾವ ಸಾಕತ್ತಾರಿ. ಅವ್ರಿ 6 ತಿಂಗಳ ಹೊತ್ತಾಗೈತಿ, ಮಾರಿ ನೋಡಿಲ್ಲ ಹೊರಗೆ ಬಾ. ಏ ಚಿನ್ನು ಹೊರಗೆ ಬಾ, 6 ತಿಂಗಳ ಹೊತ್ತಾಗೈತಿ, ಮಾರಿ ನೋಡಿಲ್ಲ ಹೊರಗೆ ಬಾ. ಕಡೆ ಮಾತಾಡ್ಕೊಳ್ಳೋಣ, ಓಪನ್ ಆಯ್ತು ಲಗ್ನ, ನಿಮ್ಮೋಣಿ ಸುತ್ತಿ ಸುತ್ತಿ ಕಲ್ಯಾಣ ಆಗಿದೆ. ಹೊರಗೆ ಬಾ, ಮಾರಿ ತರಿಸ ಬಾ, ಹೊರಗೆ ಬಾ, ಇದಕ್ಕೆ ಹೊರಗೆ ಬಾ. ಹುಡುಗಂತ ಮಗಳ ಬಿಟ್ಟು ಗೊತ್ತಾದ್ರ ಚಿಪ್ಪಾಡಿ ಹುಡುಗಂತ ಮಗಳ ಬಟ್ಟು ಚಿಪ್ಪಾಡ ಸುಡತಿದ್ನ ಜಲತಿ ಸಂಗಾಯಕ ಆದೋದು ಚಿಕ್ಕಂಗ ಹುಡುಗ ಸುಡುತ್ತಿದ್ನ ಜಲತಿ ಸಂಗಾಯಕ ಆದೋದು ಚಿಕ್ಕಂಗ ಹುಡುಗ ಸುಡುತ್ತಿದ್ನ. ಪೀಸ ನೀ ಬಾಳ ನೈಸ ಮಾಡೋನು ಒಂದ ಡ್ಯಾನ್ಸ್ ಚಿನ್ನು ಕೂಡ್ಲೇನ ಒಂದು ಕೀಸ ಗುಬ್ಬಿ ಅಂತ ಚಿಮಚಿ लागले खळ ठेकाणी ठेंब ठेंब गळा वाड्या कुणशीने नळ ಬರ್ತನೆ ತಗಿಯ ಮನೆಯ ಗೇಟ ಸಂಜಕ ಬರ್ತನೆ ತಗಿಯ ಮನೆಯ ಗೇಟ ಆರು ಬಲೈತ ಆದು ನದಿ ಗಡರ್ತ ಆದು ನದಿ ಬಲೈತ ಆದು ನದಿ ಗಡರ್ತ ಹರಿದಂತ ಬಂದ ಕಾಂದಗನೇ
ಮಲ್ಲೈತಿ ಗಾಡಿ ಕಡೆ ಹೊಡಿತಾನಂತ ಗಾಡಿ ಹೊಡ್ಯಾಕ್ ಕೊಟ್ರ ನೀ ನೋಡಿದ್ರ ಅವನವನು ಗಾಡಿ ರಿಪೇರಿ ಬಂದಿದೆ ಅಂತ ಮನೆ ಮುಂದೆ ಹಚ್ಚಿ ಹೋಗಿಲ್ಲ ಮನ್ನಿ 2,000 ಕೊಟ್ಟು ಗಾಡಿ ಯಾಕಲ ಕೆಲಸ ಮಾಡಿಸಿದಿ ಡ್ರೈವರ ಹಾ ಗಾಡಿ ನಿಮ್ಮದು ಹೌದು ಮಾತಾಡ್ ಸ್ವಲ್ಪ ಖಬರ್ ಇರ್ಬೇಕ ಯಾಕಂತ ಅವ ಏನ್ ಮಾಡ್ಯಾನೋ ಯಾರವ ಮೊದಲಿನ ಡ್ರೈವರ ಮೊದ್ಲಿನ ಡ್ರೈವರ್ ಏನ್ ಮಾಡತ್ತ ನಾವು ಗಾಡಿ ಹೊಡ್ದಾನ ನೀ ಏನ್ ಮಾಡ್ಸ್ಕೊಂಡಿದ್ಯೋ ಹಾ ಒಟ್ಟು ನಾನು ನನಗೆ ಗೊತ್ತಿಲ್ಲ ನಿನ್ನ ಗಾಡಿ ದಿನ ಬೆಳಕಾದ್ರೊಳಗೆ ರಿಪೇರಿ ಬಂದಿರ್ತ ನೋಡು ಅಲ್ಲ ನಿನಗೆ ಚೆನ್ನಾಗಿ ಗಾಡಿ ಹೊಡ್ಯಾಕ್ ಬರ್ಲಿಲ್ಲ ಅಂದ್ರೆ ಇನ್ನೊಬ್ಬರ ಹೆಸರು ಮೇಲೆ ಯಾಕೆ ಹೋಯ್ಕೋತ್ರು ನಿಮ್ಮವ್ರು ಚೆನ್ನಾಗಿ ನಿನ್ ಹೊಡ್ಯಾಕ್ ಬರಂಗಿಲ್ಲ ಅಂತ ಹೇಳಿ ಬಾಕಿಸೋದು ಅದನ್ನ ಬಿಟ್ಟ ಮತ್ತವ್ರ ಮೇಲೆ ಹೋಯ್ಕೋತಿನ ಲೇ ಬಂಗಾರಿ ಗಾಡಿ ಸರಿಯಾಗಿದ್ರೆ ಡ್ರೈವರ್ ಗಾಡಿ ಹೊಡ್ಯಾಮಲ್ಲ ಹೌದೌದು ಇಂದು ತಟ ಸೋರ್ತಿದ್ರೆ ಡ್ರೈವರ್ ಯಾರು ಮಾಡಬೇಕಂತ ಇಲ್ಲ ತಟ ಸೋರ್ ಮೊದಲು ಗೊತ್ತಾಗ್ಲಿಲ್ಲ ತಗೊಂಡ್ ಹೋಗುವಾಗ ಈಗ ಸೋರಕ್ ಹತ್ತನ ತಟ ಅಲ್ಲ ಬಂಗಾರಿ ಹಾ ನಿನ್ನ ಗಾಡಿದ ಎಷ್ಟು ದಿನ ಆಯ್ತು ಆಯಿಲ್ ಚೇಂಜ್ ಮಾಡಿ ಗೊತ್ತಿಲ್ಲ ನನಗೆ ಇಂದ ಬಡ್ಚಿಗೆ ಬಂದಿದ್ದಿ ಹಾ ಆಯಿಲ್ ಚೇಂಜ್ ಮಾಡಿ ಹೊಸ ಆಯಿಲ್ ಅದಕ್ಕೆ ಹಾಕಿ ಮ್ಯಾಗ್ ಗ್ರೇಸ್ ಬಡಿಸಿ ಸ್ವಚ್ಛ ಮಾಡಿ ನಮ್ಮ ನಾಳೆ ಹರ್ಯಾಗಳನ್ನ ಇದು ಆಗೈತಿ ಮಕ್ಕಳು ಎಲ್ಲರೂ ತೊಳಸು ಗಾಡಿ ಸರ್ವಿಸ್ ಸೆಂಟರ್ ಆಗೈತಿ ಹಾ ತೊಳಿಸಿ ಸ್ವಚ್ಛ ಮಾಡಿ ರೋಡಿಗೆ ತರಿಸ್ಬಿಡ್ತೀನು ನಿನ್ನ ಗಾಡಿ ನೋಡ ಕುದುರೆ ಓಡಾಡ್ಬಿಡ್ತೀನಿ ಅವನವನು ಹಂಗ ಮಾಡೋದು ನಿನ್ನ ಕೈ ಕೊಟ್ಟೆ ನಾಲ್ಕ ಟೈಮ್ ಏನ ಮಾಡಿಲ್ಲ ಅಂದ್ರೆ ಇನ್ನು ನಿನಗೆ ಎಲ್ಲಿ ಆಗತ್ತೋ ಬಿಟ್ಬಿಟ್ಟು ನೀ ಗಾಡಿ ಹೊಡಿಬೇಡ ಜಾಗ ಖಾಲಿ ಮಾಡಿ ನಿನ್ನ ನೀರಂಗಿಲ್ಲ ಯಾರನ್ನ ಬರ್ತಾನೆ ಡ್ರೈವರ್ ಯಾರ ಬರ್ರಿ ಕೈ ಪರ್ಮಿಷನ್ ನಂದೈತೆ ಹೌದಲ್ಲ ಚಾವಿ ನನ್ನ ಕಡೆ ಇದ್ದದ್ರ ಈಗ ಹೆಂಗ್ ಮಾಡೋಣಂತಿ ಈಗ ನಾ ಎಲ್ಲಿ ಬರ್ಬೇಕು ಪಟ ಹೇಳ ಗಾಡಿ ರಿಪೇರಿ ಮಾಡ್ಕೊಂಡು ಬಂಗಾರಿ ನಿನ್ನ ಗಾಡಿ ಎಲ್ಲ ಹೈದಾಗಿತ್ತು ಬರೀ ಹಳಿದಾಗೈತೆ ಅಂತ ಹೋಗ್ಕೊತಿಲ್ಲ ನಿಂದೇನು ಹೊಸದೈತನ ಪ್ಯೂರ್ ಶೋರೂಮ್ದಿಂದ ಬಂದೈತನ ನನ್ನ ಶೋರೂಮ್ ಐತೆ ಅದಕ್ಕೆ ಹೊಸ ಎಲ್ಲ ಹಾಕ್ಸ್ಬೇಕ ಯಾರಿಗೆ ನೀ ಬರ್ಬೇಕ ಅಲ್ಲಿ ಬಂದ ಬೇಕು ನಿನ್ನ ಗಾಡಿಗೆ ನಾ ಹೊಸ ಎಲ್ಲ ಹಾಕ್ತನು ಏನ್ ಹಳೆ ಹಾಯ್ಲ್ ಹಾಕ್ಸಕ್ ನೋಡಕ್ ನೀ ಬರ್ಬೇಕು ನೋಡಕ್ ನಾ ನೋಡಕ್ ಬರ್ಬೇಕಾ ಲೇ ನೀ ಆಯಿಲ್ ಹಾಕ್ಸೋದಾದ್ರ ನಾ ಯಾಕೆ ನೋಡಕ್ ಬರ್ಬೇಕಂತ ನೀ ಆಯಿಲ್ ಚೇಂಜ್ ಮಾಡ್ಕೋ ಲೇ ಬಂಗಾರಿ ಗಾಡಿ ನಿಂದ ನಂದದ ನಂದು ಆಯಿಲ್ ಹಾಕ್ಸವ್ ನಾ ಹಾಕ್ಸೋಕ್ ನೀ ಎಲ್ಲ ಒಲ್ಲೆ ಮರ ನಿನ್ನ ಇಂಜಿನ್ ಆಯಿಲ್ ನೋಡಕ್ ಹೋಗ್ತೀನಿ ಮತ್ತೆ ಗಾಡಿ ನಿಂದು ಆಯಿಲ್ ಹಾಕ್ಸುವಾಗ ಮಾಲಕ್ತಿ ಮುಂದೆ ಬೇಕು ಬೇಡ ಒಟ್ಟು ಆಯಿಲ್ ಚೇಂಜ್ ಮಾಡೋ ಒಂದಂಗ ಆಯಿಲ್ ಹಾಕ್ಲೇಬೇಕು ಮಹಾರಾಷ್ಟ್ರೀಯಣ್ಣ ಬದುಕಣ್ಣ ನಮ್ ಗಾಡಿ ಹೋದ್ರೆ ನಾವು ಸರಿ ಆಗತ್ತೀವಿ ಈಗ ಆಯಿಲ್ ಚೇಂಜ್ ಮಾಡೋಣ ಹಲೋ ಹಲೋ ಹದಿನಾರದ ಹುಡುಗಿ ಬಂದಾಳ ಹದಕ ಅಂತಾಳ ಪ್ರೀತಿಯ ಪದಕ ಮೊದಲ ಜವಾರಿ ಮನಕ ಮೊದಲ ಜವಾರಿ ಮನಕ ಬಂದರದಾಗಲಿ ಕನಕ ಮೊದಲ ಜವಾರಿ ಮನಕ ಬಂದರದಾಗಲಿ ಕನಕ 16ರ ಹುಡುಗಿ ಬಂದಾಳ ಹದಕ 16ರ ಹುಡುಗಿ ಬಂದಾಳ ಹದಕ ಕೊಡತನಿ ಅಂತ ಪ್ರೀತಿಯ ಪದಕ ಮತದ ನೀ ಮತದ ಜವಾರಿ ಮನಕ ಬಂದರದಾಗಲಿ ಕನಕ ಮೊದಲ ಜವಾರಿ ಮನಕ ಬಂದರದಾಗಲಿ ಕನಕ ಅಲ್ಲ ಈಗ ಪಟ್ನ ಗಾಡಿ ಆಯಿಲ್ ಚೇಂಜ್ ಆಗ್ಬೇಕ ನಡಿ ಹಂಗದ್ರ ಸರ್ ಆಗ್ತದ ಹಾ ಹೊಸ ಎಲ್ಲ ಹಾಕ್ಸಿ ಮ್ಯಾಗ್ ಗ್ರೀಸ್ ಹಚ್ಚಿ ಸ್ವಚ್ಛ ಮಾಡಿ ರೋಡ್ ಗ್ರೀಸ್ ಹಾ ತೋರಿಸ್ತೀನಿ ಈಗ ತೋರಿಸ್ತಿ ಮ್ಯಾಗ್ ಕುದಿ ಓಡಾಡ್ತಿ ಬಾ ನಡಿ ರೈಟ್ ಬನ್ನಿ ಚಿಂತೆ ಮಾಡ್ಬೇಡ ಕರಿಬೇಡ ನೋಡು ಎಲ್ಲಿ ನಾನ್ ನಿನ್ನಾಗೆ ಮನಸ್ಸು ಮಾಡೀನಿ ಹೌದೌದು ನಾನು ಡ್ರೈವರ್ ಮಂದಿ ಅಂದ್ರ ಹಾ ಯಾವಾಗ ಕೈ ಕೊಡ್ತಾರ ಗೊತ್ತಿಲ್ಲ ಸರಿನದು 4 ಕಾಲ್ ಇರ್ತಾವ ಒಂದ್ ಎಕ್ಸ್ಟ್ರಾ ಏನ್ ಇಟ್ಕೊಂಡ್ರ ಸ್ಟೆಪ್ನಿ ಇಟ್ಕೊಂಡು ಹಂಗ ನೀ ಮಾಡ್ಲಕ್ ಹೋಗ ವಿಶ್ವಾಸ ಕೊಟ್ಟಿದಿ ನನ್ನ ಆಗ್ಬೇಕು ಅಷ್ಟ್ ನಿನ್ನ ಆಗ್ಬೇಕ ಹಾ ಡ್ರೈವರ್ ಮಂದಿ ಸುಮಾರು ಇರ್ತಾರ ಹಾ ಗಜ್ಮಾರಿ ಡ್ರೈವರ್ ಅಲ್ಲ ನಳ ಮಾಡೋ ಹೊಡಿ ಗಿಚ್ಚಿಗಿಲ್ಗಿಲ್ಲ ಕಿವಿಯಾನ ಜಿಮುಕೆ ಎಲ್ಲರ ತಂದಿಯ ಹುಡುಕೆ ಹಿಂಗರಿಗ ಕಿವಿಯಾನ ಜಿಮುಕೆ ಎಲ್ಲರ ತಂದಿಯ ಹುಡುಕೆ ಜರ್ಸ
ಜುಮುಕೆ ಎಲ್ಲರ ತಂದೆಯ ಹುಡುಗೆ ಗಂಗರಿಗ ಕಿವಿಯಾನ ಜುಮುಕೆ ಎಲ್ಲರ ತಂದೆಯ ಹುಡುಗೆ ಹುಡುಗಿ ಬೆಲೆ ಬೆಲೆಗಲ್ಲಾಕಿ ಕಟ್ಟಾಲ ಬೆಳೆಗೆ ಬೆನದಾಕಿ ಗಂಗರಿಗ ಕಿವಿಯಾನ ಜುಮುಕೆ ಎಲ್ಲರ ತಂದೆಯ ಹುಡುಗೆ ಗಂಗರಿಗ ಕಿವಿಯಾನ ಜುಮುಕೆ ಎಲ್ಲರ ತಂದೆಯ ಹುಡುಗೆ ಚೆನ್ನು ಹೇಳ ರಾಜ ನೆಕ್ಸ್ಟ್ ಟೈಮ್ ಬರ್ನು ಹಾ ರೈಟ್ ಅಗ್ನಿವೀರ ಜೀವನ ಸಿಗುತ್ತಿಲ್ಲ ಎಂದು ಗೊತ್ತಿದ್ದರು ಅದನ್ನು ಇಷ್ಟಪಟ್ಟು ಪಡೆಯುವುದರಲ್ಲಿ ಮಜಾ ಮತ್ಯಾವುದರಲ್ಲಿದೆ ಸಿಗಲಾರದ ವಸ್ತು ಸಂಬಂಧವನ್ನು ಬಂಧುವನ್ನು ಪಡೆದುಕೊಂಡಾಗ ಕೋಟಿ ಕೊಟ್ಟರು ಸಿಗಲಾರದ ಸವಿಜೇನಿನ ಅಮೃತಕ್ಕೆ ಸರಿಸಮಾನ ಮತ್ಯಾವುದರಲ್ಲಿದೆ ಸಂಬಂಧಗಳನ್ನು ಇಲ್ಲದ ಪೋಖರಿ ಆಗಿದ್ದರು ಒಂದು ಫೋನ್ ಕಾಲ್ ಮಾಡಿದರೆ ಸಾಕು ಬೇಕಾದಷ್ಟು ಬಂದು ನನ್ನ ಕಾಲದಲ್ಲಿ ಬಂದು ಬಿಡುತ್ತದೆ ರೈಲ್ವೆ ಸ್ಟೇಷನ್ ಅಲ್ಲಿ ಆಕಸ್ಮಿಕವಾಗಿ ಕಂಡ ಅಂದ ಚಂದ ತುಂಬಿಕೊಂಡ ತರುಣಿ ನನ್ನ ಕಣ್ಣಳತೆಯಿಂದ ಮಿಸ್ ಆದ ಕ್ಷಣದಿಂದ ಅವಳಿಗಾಗಿ ನನ್ನ ಮನ ಚಟಪಡಿಸುತ್ತಿದೆ. ಆಹಾ, ಏನ್ ಅವಳ ಸೌಂದರ್ಯ, ಅದು ಎಂತ ತಳುಪು ಬೆಳಕಿನ ಬಿನ್ನಾಳ. ಅವಳು ಕಣ್ಣು ಮುಂದೆ ಸೊಂಟ ಬಳಸಿಕೊಂಡು ನಲುದಾಡುತ್ತಿದ್ದರೆ ಹಚ್ಚು ಹಸಿರಿನ ಗಿಡಗಳ ಮಧ್ಯೆ ಹಕ್ಕಿ ಪಕ್ಷಿಗಳ ಕಲರೊಂದಿಗೆ ಸಪ್ಪಳು ಮಾಡದೆ ಹರಿಯುವ ಜಲಧಾರ ನಡುವೆ ಸಿಹಿ ಎಂದು ಬೀಜದ ತಂಗಾಳಿಯಂತೆ
ದೇವಲೋಕದಿಂದ ಇಳಿದು ಬಂದ ಗಾಂಧರ್ವದ ಕನ್ಯೆ ಅಂತ ಕಂಗಳಿಸಿ ಕ್ಷಣ ಮಾತ್ರದಲ್ಲಿ ಎಲ್ಲಿ ಮಾಯವಾದಲೋ ಏನು. ಕಾಮನ ಬೆಳ್ಳಿನ ಬಳುಕುವ ಸೊಂಟ ಹೊತ್ತು ಸುರಸುಂದರಿ ಮತ್ತೆ ಬರಬಾರದೇ ಈ ಅಗ್ನಿವೀರನ ಕಂಡ ಮುಂದೆ. ಹಲೋ ಮಿಸ್ಟರ್, ರಸ್ತೆ ಮಧ್ಯದಲ್ಲಿ ನಿಂತು ಕನಸು ಕಾಣ್ತಾರೆ ಏನು? ಯಾರು ಅದು? ಯಾರು? ಓಹೋ, ನನ್ನ ಸ್ವಪ್ನ ಲೋಕದ ಸುರಸುಂದರಿ ಬಾತರುಣಿ, ನಿನ್ನದೇ ಕನಸು ಕಾಣುತ್ತಿದ್ದೆ. ಬೆಳಿಗ್ಗೆ ರೈಲ್ವೆ ಸ್ಟೇಷನ್ ನಲ್ಲಿ ನಿಲ್ಸಾದೆ ಅಂತ ನನ್ನನ್ನು ಹುಡುಕಿಕೊಂಡು ಬಂದೆಯಾ? ಏ ಮಿಸ್ಟರ್, ನಾನು ಮರ್ಯಾದೆ ಕೊಟ್ಟು ಮಾತನಾಡಿದ್ರೆ ಜಾಸ್ತಿ ಅವಾಜ್ ಮಾಡಬೇಡ. ಭೇಷ್, ಒಂಟಿಯನ್ನು ದಾರಿ ತಪ್ಪಿ ಬಂದಿದೆ ಅಂದುಕೊಂಡೆ, ಆದರೆ ಸರಿಯಾದ ದಾರಿಗೆ ಬಂದಿರುವೆ. ಲೇ ಹುಡುಗಿ, ಅವಾಜ್ ಹಾಕಿ ನಮ್ಮಂತವರ ಬಾಯಿ ಮುಚ್ಚಿಸಬೇಕು ಅಂತ ಕೆಲ್ಸ ಹಾಕಿಕೊಂಡಿದ್ಯಾ? ಅದು ಈ ಅಗ್ನಿ ಹತ್ತಿರ ನಡೆಯಲ್ಲ ಖುಷಿ. ಲೇ ಕಬ್ಬಿದ ಗೋಳಿ, ಇವಳು ಕೂಸಲು ಮನಸ್ಸು ಮಾಡಿದ್ರೆ ಕೂಸನ್ನು ಎತ್ತಿ ಆಡಿಸುವ ಪೀಸು ಅಲ್ಲ. ಚೆನ್ನಾಗಿ ಡೈಲಾಗ್ ಕೊಡೋದಕ್ಕೆ ಬರಲಿಲ್ಲ ಮರಿ. ಶಭಾಷ್. ಗರತಿ ಹೆಣ್ಣು ಅಂತ ಗೋಳಾಡುವ ಕಲಿಕಾಲದಲ್ಲಿ ಗಂಡು ಎದೆಗೆ ಜವಾಬು ಕೊಡುವ ಗಟ್ಟಿತನ ತುಂಬಾ ಚೆನ್ನಾಗಿದೆ. ಯಾಕೆಲ್ಲ ಉಲಿಪಿದರ್, ಇಲ್ಲಿವರೆಗೂ ಯಾರು ಕೈ ಹಾಕಿಲ್ವಾ? ಏ ಗಾಂಡು, ಸಿಕ್ಕ ಸಿಕ್ಕವ್ರಿಗೆ ಹೆಗಲ ಮೇಲೆ ಕೈ ಹಾಕೋದಕ್ಕೆ ಇವಳೇನು ಮುನ್ಸಿಪಾಲಿಟಿ ಗಟಾರ್ ಮೇಲೆ ನಿಂತಿರುವ ಹೆಣ್ಣಲ್ಲ. ಅದು ಅಲ್ಲದೆ ಕೈ ತೋರಿಸಿದ ತಕ್ಷಣ ನಿಲ್ಲೋದಕ್ಕೆ ಬೋರ್ಡ್ ಇಲ್ಲದ ಬಸ್ಸು ಅಲ್ಲ. ದಾರಿ ಬಿಡ. ಯಾಕೆ ಮಾಡ್ತೀಯ? ಸ್ವಲ್ಪ ಸಮಾಧಾನ ಮಾಡಿಕೋ. ಮುನ್ಸಿಪಾಲಿಟಿ ಗಟಾರದ ಮೇಲೆ ನಿಲ್ಲದೆ ಹೋದರು ಕಲ್ಲಿ ತಿರುಗಿ ಕತ್ತು ಹೊಡೆಯುವ ನಿನ್ನಂತ ತಲೆಮಾಸಿದ ಹೆಣ್ಣುಗಳನ್ನು ಎಷ್ಟು ನೋಡಿಲ್ಲ ಈ ಅಗ್ನಿವೀರ. ಯಾರು ಇಲ್ಲದ ನಿರ್ಜಲವಾದ ಜಾಗದಲ್ಲಿ ಸಿಕ್ಕಿದ್ಯಾ? ಎಷ್ಟು ಹೇಳ್ತೀಯಾ? ವೆರಿ ಗುಡ್. ಅಲ್ಲ, ನಿರ್ಜನ ಸಿಕ್ಕ ತಕ್ಷಣ ನಿನ್ನನ್ನು ಲಾಜ್ ರೂಮಿಗೆ ಕರೆದುಕೊಂಡು ಹೋಗೋ ಹೆಣ್ಣು ಇವಳಲ್ಲ. ಏ ಸುಮ್ಮನೆ ದಾರಿ ಬಿಡು. ಲೋಪರ್, ನಿನ್ನಂತ ಮುಟ್ಟ ನಿಲ್ಲದ ಬಾಲರಿಗಾಗಿ ಇವನು ಲೋಪರು ಆಗುತ್ತಾನೆ, ನಿನ್ನಂತವರನ್ನು ಪಾಪರು ಮಾಡುತ್ತಾನೆ. ಲೇ ಬಿಕನಾಶಿ ಹೆಣ್ಣೆ, ಒಳ್ಳೆ ಬಟ್ಟೆ ಉಟ್ಟುಕೊಂಡು ಬೀದಿಯಲ್ಲಿ ನೆಟ್ಟಗೆ ಗೌರಮ್ಮನ ತರ ಹೋಗಂದರೆ ತೊಡೆ ಕಾಣುವಂಗೆ ಮಿಡಿ ಉಟ್ಟುಕೊಂಡು ನನಗೆ ಲೋಪರ್ ಅಂತೀಯಾ? ಹೇಳಿದ್ಯಾ ಈ ಲೋಪರ್? ಏ ಬಂತು ನನ್ನ ಮಗ, ಇವನನ್ನು ಸುಮ್ಮನೆ ಬಿಡುವಂತೆ ಮಾಡೋದಿಲ್ಲ. ಇವನು ಹೇಗಾರ ಮಾಡಿ ಪಾರಾಗ್ಲೇಬೇಕಲ್ಲ. ಲೇ ಸೌಜನ್ಯ, ಇದು ಅಗ್ನಿವೀರನ ಏರಿಯಾ. ಇಲ್ಲಿ ನೀನು ಯಾವುದಕ್ಕೆ ಕೆಚ್ ಹಾಕಿದ್ರು ಅದು ಮಿಸ್ ಆಗೋ ಚಾನ್ಸೇ ಇಲ್ಲ. ಸ್ವಲ್ಪ ಸಮಯ ಎಂಜಾಯ್ ಮಾಡಿ ಹೋಗಿ ಬಿಡುವ ಹೆಚ್ಚಿನ. ಪ್ರೀತಿಯೇ I love you. ಪ್ರೀತಿಯೇ I love you.
ಪ್ರೀತಿಯೇ I love you ಹೇ ಪ್ರೀತಿಯೇ I love you ಏಯ್, ನಡು ಬೀದಿಯಲ್ಲಿ ರಾಜವರ್ಧನ ಮನೆಗೆ ಬಂದ ಹೆಣ್ಣಿನ ಮೇಲೆ ಆಟ ಆಡಿಸುತ್ತಿರುವ ಆ ವ್ಯಕ್ತಿ ನಾನು ವ್ಯಕ್ತಿ ಅಲ್ಲ ಕಣೋ, ಕಣ್ಣಿಟ್ಟ ಹೆಣ್ಣನ್ನು ಮಡ ಮಾಡಿ ನಿಂತಿರುವ ಭೂಪತಿ ಇವನು. ನೀನ್ಯಾವ ಭೂಪತಿ? ಈ ರಾಜವರ್ಧನ್ ನೆಲದಲ್ಲಿ ನಿಂತು ಅಪ್ಪರಿಸುತ್ತಿರುವ ಭೂಪತಿ ನೀ ಆಗಬೇಡ ಕೋತಿ. ಮರ್ಯಾದೆಯಿಂದ ಕಳಿಸಿಕೋ ಮಗನೇ, ಇಲ್ಲವಾದ್ರೆ ನಿಂತ ನೆಲದಲ್ಲೇ ಹೂತಾಕಿ ಬಿಡುವೆ. ಲೇ ರಾಜ್ಯವರ್ಧನ, ಹೂತಾಕಲು ನಾನೇನು ಹಂದಿ ಮರಿ ಅಲ್ಲ ಕಣೋ. ನಿನ್ನಂತ ಬಗಳುವ ನಾಯಿಯ ನರ ಕಿತ್ತಿ ಅದೇ ನಾಯಿಗೆ ಹಂಚುವ ಹೆಪ್ಪುಲಿ ಇವನು. ಈ ಅಗ್ನಿ ವೀರನ ಕೆಲಸದಲ್ಲಿ ಕೆರಳಿದರೆ ಕೆರಳಿದ ಶೀಯನಾಗಬೇಕಾಗಿತ್ತು. ಎಚ್ಚರ ಮಗನೇ. ನೀನು ಕೆರಳಿದ ಶಿವವಾದರೇನು? ಈ ರಾಜವರ್ಧನ ಮನೆಗೆ ಬಂದ ಅತಿಥಿಯಾಗಿ ಬಂದ ಹೆಣ್ಣಿನೊಂದಿಗೆ ಯಜ್ಞ ಕುಂಡದಲ್ಲಿ ರುದ್ರ ತಾಂಡವವಾಡುವ ಶಿವನು ಕೂಡ ಅಲ್ಲೋಲ ಕಲ್ಲೋಲಾಗುವ ಸನ್ನಿವೇಶವನ್ನು ಸೃಷ್ಟಿಸಬೇಕಾಗುತ್ತದೆ ಮಗನೇ. ಎಚ್ಚರ ಎಚ್ಚರ ನನಗೆ ಎಚ್ಚರ ಹೇಳುವ ಹುಚ್ಚ ನಾಯಿ ನೀನು. ಏ ರಾಜ್ಯವರ್ಧನ, ಕಾಡಿನಲ್ಲಿ ನೀನು ಶೀಯನಾದರೆ ಈ ನಾಡಿನಲ್ಲಿ ಐ ಅಗ್ನಿವೀರನೇ ಮಹಾರಾಜ ಕಣೋ. ಈ ಕಲಿಯುಗದಲ್ಲಿ ಗಂಡುಗಲಿ ಭೇಟಿ ಆಡುವಾಗ ಮಾಂಸ ಕಿತ್ತುಕೊಳ್ಳಲು ಬಂದಿರುವ ನಿನ್ನಂತ ನರಿಯನು ನಿತ್ತ ನೆಲದ ಮೇಲೆ ಕೊಚ್ಚಿ ಹಾಕು ಮೊದಲೇ ರಾಯ್ತಲ್ಲಿ ಹೇಳಿದ್ದ. ನೀನು ಕಲಿಯುಗದಲ್ಲಿ ಗಂಡುಗುಲಿಯಾದರೇನು ಹೆಬ್ಬುಲಿಯಾದರೇನು? ಆದರೆ ನಾನು ಯಾರು, ನನ್ನ ಬ್ಯಾಕ್ ಗ್ರೌಂಡ್ ಏನು ಅನ್ನೋರು ಅರಿಯದೆ ಬಾಲ ಬಿಚ್ಚಬೇಡ ಮಗನೇ. ಈ ರಾಜವರ್ಧನ ನಡೆದಾಡುವ ಮದಗಜವಿದ್ದಂತೆ ಹುತ್ತಲ್ಲಿ ಅಡಗಿರುವಂತೆ ಕಂಡರೂ ಹೆಡೆ ಎತ್ತಿ ನಿಲ್ಲುವ ಕಾಳಿಂಗ ಸರ್ಪ. ಈ ಸರ್ಪಕ್ಕೆ ಏ ರಾಜ್ಯವರ್ಧನ, ನೀನು ಹೆಡೆ ಎತ್ತಿದ ಕಾಳಿಂಗನ ಸರಪನಾದರೆ ಆ ಹೆಡೆ ಎತ್ತಿದ ಕಾಳಿಂಗ ಸರಪನ ಮೇಲೆ ಕುಳಿತು ಸವಾರಿ ಮಾಡುವ ಗರುಡನು ನಾನಾಗಬೇಕಾಗಿತ್ತು. ಎಚ್ಚರ ಮಗನೇ. ನೋಡುವಕಿನಿ, ಜಾಣನಿಗೆ ಮಾತಿನ ಪೆಟ್ಟು, ಭಕ್ತನಿಗೆ ದೊಣ್ಣೆ ಪೆಟ್ಟು ಎನ್ನುವಂತೆ ಇವೆರಡರ ಪೆಟ್ಟು ನಿನಗೆಲ್ಲ ಬಂದರೆ ನಿನಗಿರುವುದು ಒಂದೇ ಒಂದು ಪೆಟ್ಟು, ಹಣದ ಪೆಟ್ಟಿಗೆ. ಯು ಆರ್ ರೈಟ್. ನಿನ್ನಂತ ಕಚಡ ನನ್ನ ಮಕ್ಕಳು ಬೀಸದುವ ಹಣದ ಪಟ್ಟಿಗೆ ಬಗ್ಗು ಗಂಡಸು ಎನ್ನುವುದು ನಿನಗೆ ಸರಿಯಾಗಿ ಕ್ಯಾಚ್ ಮಾಡಿಕೊಂಡಿದ್ಯಾ? ನೋಡೋಕ್ನಿ, ಆ ಚಕ್ರವರ್ತಿಯ ರೈಟ್ ಹ್ಯಾಂಡ್ ಅನ್ನುವುದನ್ನು ನನಗೆ ಚೆನ್ನಾಗಿ ಗೊತ್ತು. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡು. ನಾಳೆ ಈ ಅಡ್ರೆಸ್ಗೆ ಬಾ. ನಿನಗೆ ಹಣದ ಪೆಟ್ಟಿಗೆಯನ್ನು ಕೊಡುತ್ತೇನೆ, ಈ ಹೊಸ ಡಿಲ್ಲನ್ನು ಕೊಡುತ್ತೇನೆ. ಏಟ್ ಕುಂದಿರಿಸಿಕೊಂಡು ನನ್ನ ಲಾಜಿಗೆ ಅಥವಾ ರೂಮಿಗೆ ಬರುವ ಹೆಣ್ಣು ನೀನಲ್ಲ. ನೋಡು, ಇವನು ನಿನ್ನ ರೇಟು ಬರೇ ಸುಟ್ಟು ಕೇಸ್ ಲೆಕ್ಕದಲ್ಲಿ ಕಟ್ಟಿಬಿಟ್ಟ. ಎಂಜಾಯ್ ಮಾಡು, ಬರುತ್ತೇನೆ. ಸೌಜನ್ಯ, ಫೋನ್ ಮಾಡ್ಲಿಕ್ಕೆ ಆಗಲಿಲ್ವಾ? ಸಾರಿ ಸರ್, ಬಸ್ ಸ್ಟಾಪ್ನಲ್ಲಿ ಫೋನ್ ಮಿಸ್ ಆಯಿತು, ಅದಕ್ಕೆ ಫೋನ್ ಮಾಡೋದಕ್ಕಾಗೋದಿಲ್ಲ. ಅಲ್ಲ, ಈ ಲೋಪ ನನ್ನ ಮಗನಿಗೆ ಬುದ್ಧಿ ಹೇಳಿ ಕಳಿಸೋದು ಬಿಟ್ಟು ಸುಟ್ಕೇಸ್ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರಲ್ಲ, ಇದು ಸರಿನಾ? ಸೌಜನ್ಯ, ನಮ್ಮ ಲಾಯರ್, ಐ ಮೀನ್ ನಿಮ್ಮ ಬಾಸ್, ಇವನು ಚಿಕ್ಕಂದಿನಿಂದ ಮೂರನೇ ವ್ಯಕ್ತಿ ತಪ್ಪಿಸಿಕೊಂಡ ವ್ಯಕ್ತಿ ಎಂದು ನಿಮಗೆ ಹೇಳಿಲ್ಲ. ಆ ಸತ್ಯದವರ ಆಸ್ತಿ ವಿಚಾರವಾಗಿ ಅವನ ಮನೆಗೆ ಕಳಿಸಬೇಕು ಸೌಜನ್ಯ. ಅಲ್ಲ, ಕೋರ್ಟಿನಲ್ಲಿ ಸ್ಟೇ ತಂದ್ರು ಸತ್ಯ ಮತ್ತು ಪರಶುರಾಮ ನಿಮ್ಮ ದಾರಿಗೆ ಅಡ್ಡ ಬರಲಿಲ್ಲ ಅಂತ ಇಟ್ಟುಕೊಂಡು ಏನು ಮಾಡ್ತೀರಾ? ಅದೇ ಸಸ್ಪೆನ್ಸ್.
ಆ ಸತ್ಯದೇವನ ಆಸ್ತಿ ಸೇರಬೇಕಾದರೆ ಆ ಇಲಿಯಂತೆ ಅವನ ಬಾಯಿ ಸೂಡೋ ಸ್ಕೆಚ್ ನನ್ನಲ್ಲಿದೆ. ಅವನನ್ನು ಆ ಸತ್ಯಮನ ಮನೆಗೆ ಕಳಿಸಬೇಕು. ಸರಿ ಬಿಡಿ, ನನಗೆ ಉಳಿಯೋದಕ್ಕೆ ವ್ಯವಸ್ಥೆಯಲ್ಲಿ ಮಾಡಿದ್ರಿ. ಯಾಕೆ ಅಲ್ಲಿ ಇಲ್ಲಿ ಉಳಿಯುವ ಪರಿಸ್ಥಿತಿ ನಿನಗಾಕೆ? ಅರಮನೆ ಅಂತ ನನ್ನ ಮನೆ ಇಲ್ಲವೇ? ಆಯ್ತು ರಾಜ. ಜಸ್ಟ್ ಮಾತಿನಲ್ಲೇ ಮೈನ್ ಮಣ್ಣಿಸು ಬಾ ಯಾರು ಕವಿಕಾರಿದಾಸನ ನನ್ನ ಶಾಕುಂತರೆ, ನನ್ನ ಶಾಕುಂತರೆ, ನನ್ನ ಶಾಕುಂತರೆ. ನನಗಾಗಿ ಆ ದೈವ ನಿನ ಬಡದ ನನ್ನನಲ್ಲ, ನನಗಾಗಿ ಆ ದೈವ ನಿನ ಬಡದ ನನ್ನನಲ್ಲ. ಈ ಜೀವ ನಿಮಗಾಗಿ, ಈ ಹೃದಯ ನಿಮಗಾಗಿ, ಈ ಜೀವ Mad is the body, but God is great. Kavi Kalidasana, Nevala Shakutare, Nevala Shakutare, la 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 la, la 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 la, la 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 la. ನೋಡಿ, ಮತ್ತೇನಾದ್ರೂ ಆಪಿ ಬಂದರೆ ಈ ರಾಜಪುರದಲ್ಲಿ ವಿಷಯ ತಿಳಿದರೆ ಇಲ್ಲಿ ಯಾವ ಪಾಪಿನೂ ಬರುವುದಿಲ್ಲ. ನೀನೇನು ಚಿಂತಿಸಬೇಡ. ಚಿಂತಿಸಬೇಕಾಗಿರೋದು ನಾನಲ್ಲ ಮಿಸ್ಟರ್, ನೀನು. ಈ ಹೆಣ್ಣು ಬಂದಿರುವ ಅಸಲಿ ವಿಚಾರ ನಿನಗೆ ಗೊತ್ತಾದ್ರೆ ನಿನ್ನ ಎದೆಗುಂಡಿಗೆನೆ ನಿಂತು ಹೋಗುತ್ತದೆ. ಅಲ್ಲ, ಕಂಡವರ ಹೆಣ್ಣಿನ ಮೇಲೆ ಮನಸ್ಸು ಮಾಡಿ ನೀನಿನ ಕೆಟ್ಟ ಚಿಟ್ಟ ತೀರಿಸ್ಕೋತಾ ಇದೆಯಲ್ಲ, ಒಂದಿಲ್ಲ ಒಂದು ದಿನ ಈ ಹೆಣ್ಣಿನಿಂದಲೇ ನಿನ್ನ ಮನೆ ಮಶಾನವಾಗೋದು. ಇಂಥ ಸಮಯದಲ್ಲಿ ನನ್ನ ಪರಶುರಾಮ ನನ್ನ ಜೊತೆ ಇದ್ದರೆ ಎಷ್ಟು ಸಂತೋಷಿತ್ತೇ ಏನು. ನನ್ನ ಪರಶುರಾಮ ಯಾವಾಗ ಬರ್ತಾನೋ ಏನು, ನನಗೊಂದು ತಿಳಿಯೋದಾಗಿದೆ. ನೀನು ನೆನಪಿಸಿಕೊಂಡರೆ ಅರೆಚನ್ನದಲ್ಲಿ ನಿನ್ನ ಮುಂದೆ ಇರುತ್ತೇನೆ ಸೌಜನ್ಯ. ರಾಮ್, ನೀನು ಜೈಲಿನಿಂದ? ಹೇ ಹುಚ್ಚಿ, ಮನಸ್ಸು ಕೊಟ್ಟವಳು ಮನದಲ್ಲೇ ಕೊರಗುತ್ತಿರುವಾಗ ಆ ಜೈಲಿನ ಗೋಡೆಗಳು ಯಾವ ಲೆಕ್ಕ? ನಮ್ಮ ಪ್ರೀತಿಯ ಮುಂದೆ ಆ ಜೈಲಿನ ಕಪ್ಪನದ ಸಲಾಕಿಗಳು ಯಾವ ಲೆಕ್ಕ?
ನಮ್ಮನ್ನು ಮೋಸದಿಂದ ಬಂಧಿಸಿದಷ್ಟು ಸುಲಭವಲ್ಲ ನಮ್ಮ ಪ್ರೀತಿಯನ್ನು ಬಂಧಿಸುವುದು. ನಾನು ಬಂದಿದ್ದು ನಿನಗೆ ಸಂತೋಷವಾಗಲಿಲ್ಲವೇ? ರಾಮ್, ನಾನು ನಿನಗಾಗಿ ಹಗಲಿರು ಪರಿತಪಿಸುವ ದಿನವೇ ಇಲ್ಲ. ಐ ಲವ್ ಯು ರಾಮು, ಐ ಲವ್ ಯು. I too love you, Saujanya, I too love you. ನೆಚ್ಚಿದ ಚೆಲುವಿಗೆ ಅಲ್ಲ, ನನ್ನ ರಾಮ ಕೂಡ ಕನಸು ಮನಸ್ಸಿನಲ್ಲಿ ಕಾಡ್ತಾ ಇದ್ದಾನೆ. ನಮಸ್ಕಾರ ಮೇಡಮ್. ನಾನು ರಾಜೋದನ್ ಮಾಸ್ತರ್ ಸರ್ ಫೋನ್ ಮಾಡಿದ್ರು, ಅದಕ್ಕೆ ಬಂದಿದ್ದೆ ಮೇಡಮ್. ಇಲ್ಲಿ ಕಾರ್ ಎಲ್ಲಿದೆ? ಕಾರು ಬಂದಿದೆ, ಕಾರ್ ಜೊತೆ ಡ್ರೈವರ್ ಕೂಡ ಬಂದಿದ್ದಾನೆ. ಎಣ್ಣೆ ಹಚ್ಕೊಂಡ್ ಬರಕ್ ಹೋಗಿದ್ದಾನೆ ಮೇಡಮ್. ನೀವು ಎಳೆ ಹುಡುಗಿ ಅಂತ ಕಾಣತ್ತಿಲ್ಲ ಮೇಡಮ್. ನಮ್ಮ ಲಾಯರ್ ಬಿಡ ಕೊಡತ್ರಿ ಮೇಡಮ್. ಹಾಗೇನೆ ನೋಡಿ ಮೂರ್ತಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡ ಅನ್ನೋ ಮಾತು ನೀವು ಗಾದೆ ಮಾತು ಕೇಳಿಲ್ಲವೇ? ಆಗಿತ್ರಿ ಅವ್ರ ಅಪ್ಪನ ಕಾಲದಾಗ. ಈಗೇನಿಲ್ರಿ ಮೇಡಮ್. ಮತ್ತ ಅದ ಈಗ ಸತ್ಯ ಅನ್ನತ್ತಿಲ್ಲ, ಊರ್ ಮುಂದೆ ಹೊಲ ಕೊಟ್ಟ ಸುಮ್ಮ ತೋಟ ತೊಗೊಂಡು ಚಲೋ ಐತ್ರಿ. ಅದ್ರಾಗ ಯಾವ ನಿಧಿ ಐತಿ ಅಂತ ಮಾಡ್ಯಾದ್ರಿ, ಸುಮ್ಮ ತಿರುಗಿ ಬಿದ್ದವ್ರಿ. ಹ್ಯಾಂತಿನೂ ಕಳ್ಕೊಂಡ ಅವ್ರ ತಮ್ಮ ಜೈಲು ಪದ ಎಲ್ಲಾ ಸತ್ಯ ನಾಶ ಆಗಿ ಹೋಗ್ಯಾಡ ಮೇಡಮ್. ಹೌದು, ಅವನೊಬ್ಬ ದೊಡ್ಡ ಕಾಮಕನಂತೆ. ಮೇಡಮ್ ಅದೇನಿಲ್ಲ ಬಿಡ್ರಿ ಮೇಡಮ್. ನಮ್ಮ ಸಾಹೇಬರು ಎಲ್ಲ ಲಕ್ಷಣ ರೊಕ್ಕ ಕೊಟ್ಟಾರಿ. ಅದೆಲ್ಲ ಕೋರ್ಟಿಗೆ ಹೋಗಂಗೆ ಮಾಡ್ಯಾರಿ. ಎಲ್ಲರೂ ಮನೆ ಕಡೆ ಹೋಗುನು ಹೇಳ್ದ ಅಲ್ಲೇ ಮನೆಗೆಲ್ಲ. ಸರಿ ಬನ್ನಿ.
ಸೌಜನ್ಯ ವಹಾರ್ಯ ವಹಾ ಅದ್ಭುತ ಸುರ ಸುಂದರಿ ಅಷ್ಟೇ ಚಾಣಾಕ್ಷ ಬುದ್ಧಿವಂತಳು ಅಂದಾಗ ಸೌಜನ್ಯಳ ಮೇಲೆ ಬಿದ್ದಿದೆ ರಾಜವರ್ಧನ ಕಣ್ಣು ಅಂದಾಗ ಮುಗಿಯಿತು ಅವಳ ಶೀಲದ ಕತೆ ನನ್ನಿಂದ ಶೀಲ ಕಳೆದುಕೊಂಡು ನಾನು ಬಯಸಿದಾಗ ಬಂದು ಭಕ್ತನೆಯಾಗಿ ನಿಲ್ಲಬೇಕು. ಇಲ್ಲವಾದರೆ ತಾಳು ಇಲ್ಲದ ತಾಯಿಯಾಗಿ ಎಲ್ಲಕ್ಕೂ ತಿಳಿಸಬೇಕು. ಈ ಸೃಷ್ಟಿಯಲ್ಲಿ ಅವಳು ಅವಳಾಗಿರಲಿ, ಅವಳು ನನ್ನವಳಾಗಲೇಬೇಕು. ಸೌಜನ್ಯ ಎಂತ ಅದ್ಭುತವಾದ ಸೌಂದರ್ಯವತಿ, ಸೌಂದರ್ಯಕ್ಕೆ ತಕ್ಕಂತೆ ಮಾಟಗಾರತಿ, ಮರಳು ಮಾಡುವ ಮಾತುಗಾರತಿ. ಕಾಮದಿಂದ ಕಂಗೆಟ್ಟು ಕಂಗಾಲಾಗಿ ತಿರುಗಾಡುವ ನನ್ನಂತವನು ಮುಂದೆ ಬಂದು ನಿಂತಿದ್ದಾಳೆ ಸುರ ಸುಂದರಿ. ನನ್ನ ಹೃದಯ ಸ್ಪಂದಿಸಿ ದೇಹ ಸುಖ ನೀಡಿದರೆ ಅವಳನ್ನು ನನ್ನೊಂದಿಗೆ ಸ್ವರ್ಗಕ್ಕೆ ಕರೆದೊಯ್ಯುವೆ. ಇಲ್ಲವಾದರೆ ಬಿಸಿಲು ಕುದುರೆಯಂತೆ ತಪ್ಪಿಸಿಕೊಳ್ಳಲು ಹೊಂಚು ಹಾಕಿ ಸಂಚು ಹೂಡಿ ಅವಳ ಕೆಂದುಟಿಯ ಸವಿಜನವನ್ನು ಹೀರದೆ ಬಿಡಲಾರೆ. ಸೌಜನ್ಯ, ನಿನ್ನ ಬಾಸ್ ಕಳಿಸಿರುವುದು ನನ್ನ ಕೇಸಿನ ವಿಚಾರಕ್ಕಷ್ಟೇ ಅಲ್ಲ, ನನಗೆ ಕಂಪನಿ ಕೊಟ್ಟು ಕಾಮದಾಹವನ್ನು ತೀರಿಸಲೆಂದು. ಅದು ನನಗಷ್ಟೇ ಗೊತ್ತು. ಶರಗು ಜಾರಿಸಿ ದೇಹ ಸುಖ ನೀಡಿದರೆ ನಿನ್ನನ್ನು ನನ್ನ ಕೇಸಿನೊಂದಿಗೆ ನಿನ್ನ ಜೀವನವು ಸೆಟ್ಲ್ ಆಗುತ್ತದೆ. ಇಲ್ಲವಾದರೆ ರಣರಂಗದಲ್ಲಿ ರಾವಣರ ದರಬಾರಿನಲ್ಲಿ ಖಳನಾಗಿ ಮಣ್ಣು ಪಾಲಾಗಬೇಕಾಗುತ್ತದೆ ನಿನ್ನ ದೇಹ. La 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 la. ಸಂಧ್ಯಾ, ನಿನ್ನೆ ದಿನ ಕೆಲಸದ ನಿಮಿತ್ತವಾಗಿ ನೀನು DC ಆಫೀಸ್ಗೆ ಹೋಗಿದೆ. ನನ್ನ ಪರಮ ವೈರಿಯಾದಂತ ರಾಜವರ್ಧನ ಅವನ ಜೊತೆ ನಾನು ನೋಡಿದೆ. ನನ್ನ ಅಪರೂಪದ ಒಚ್ಚಿನ ರಕ್ತ ಕೊಯ್ದ ಹೆಣ್ಣು ಆ ಸಂಧ್ಯಾ. ಅವಳು ನಾನು ಬಯಸಲೇಬೇಕು. ಲೇ ರಾಜವರ್ಧನ, ನಿನ್ನ ನನ್ನ ಕದನ. ಓಹೋ, ನಾನು ಬಯಸಿದ ಹಕ್ಕಿ ಇತ್ತ ಕಡೆ ಸಾಗ್ತಾ ಇದೆ. ಬರಲಿ ಬರಲಿ. ಹಲೋ ಮಿಸ್ ಸಂಧ್ಯಾರಾಣಿ, ಜಸ್ಟ್ ಎ ಮಿನಿಟ್. ಎಸ್, ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತು? ಅಂದ ಹಾಗೆ ನೀನು ಯಾರು? ಮಿಸ್ ಸಂಧ್ಯಾರಾಣಿ ಅವರೇ, ಹಿರಿಯರು ಹೇಳಿಲ್ಲವೇ, ಗುಣ ನೋಡಿ ಗೆಳತನ ಮಾಡು, ಹೆಣ್ಣುಗಳ ನೋಡು ಬಿಗಸ್ತಾನ ಮಾಡು ಅಂತ. ನಿನ್ನ ಸೌಂದರ್ಯ, ರೂಪ, ಲಾವಣೆ ಕಂಡು ನಾನು ನಿನ್ನ ಬಯೋಡಾಟ ಅರ್ಥಕೊಂಡಿದ್ದೆ ಸೌಂದ್ಯ, ಅರ್ಥಕೊಂಡಿದೆ. ವೆರಿ ಗುಡ್, ಬಹಳ ಬುದ್ಧಿವಂತ ನೀನು. ಅದಿರಲಿ, ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ? ವೆರಿ ಸಿಂಪಲ್ ಸಂಧ್ಯಾ, ವೆರಿ ಸಿಂಪಲ್. ಮಾತು ಮಾತಲ್ಲಿ ಮುಗಿಸ್ಕೊಡುವೆ ನನ್ನ ಮನದ ಆಶದ. ಮಿಸ್ಟರ್, ನೋ, ಐ ಆಮ್ ಚಕ್ರವರ್ತಿ. ಚಕ್ರವರ್ತಿ ಚಕ್ರವರ್ತಿ
ಬಯಸುವುದು, ಒಂದು ಹೆಣ್ಣನ್ನು ಕಂಡು ಒಂದು ಗಂಡು ಬಯಸುವುದು. ಆದ್ರೆ ಏನು ಅರಿಯದ ಈ ಹೆಣ್ಣನ್ನು ಬಯಸ್ತಾ ಇದೆಯಲ್ಲ, ಇದು ನಿನ್ನ ದುರಂಕೆ ಈಡ. ನೋಡು ಸಂಧ್ಯಾ, ನಿನ್ನ ಸೌಂದರ್ಯ ರೂಪನು ಕಂಡಿ 10,000 ಹೆಣ್ಣುಗಳು ಬಂದರೆ ಅದರಲ್ಲಿ ಅಪರೂಪವಾದ ಕಂಡಿರುವೆ ಹೆಣ್ಣು ನಾನು. ಏನಂತ ನಿನ್ನ ವರ್ಣನೆ ಮಾಡಲಿ ಸಂಧ್ಯಾ, ಏನಂತ ವರ್ಣನೆ ಮಾಡಲಿ? ಓಹೋ, ಈ ನಿನ್ನ ಕಣ್ಣಿಗೆ ನಾನಷ್ಟೊಂದು ರೂಪವತಿ? ಹೌದು ಸಂಧ್ಯಾ, ಹೌದು ಸಂಧ್ಯಾ. ನಿನ್ನೆಗೋಸ್ಕರ ನಾನು ಇಡೀ ಹುಚ್ಚನಾಗಿರೋಗೋಸ್ಕರ, ಅದು ನಿನ್ನೆಗೋಸ್ಕರ ಸಂಧ್ಯಾ. ಏನೊಂದು ನಿನ್ನ ವರ್ಣನೆ ಮಾಡಲಿ ಹೇಳಲಿ ಸಂಧ್ಯಾ, ಏನಂತ ವರ್ಣನೆ ಮಾಡಲಿ? ನೋಡು ಸಂಧ್ಯಾ, ಮಾವಿನ ಗಿಡದ ಮಿಡಿ ಚಂದ, ನಾಗರದ ಹೆಡಿ ಚಂದ, ಸುಳೆ ಬಾವಿಯ ಕುಡಿ ಚಂದ. ಆದರೆ ಸಂಧ್ಯಾ, ನಿನ್ನ ಮೇಲೆ ತೋರುವ ನಿನ್ನ ಜಡಿ ಅಪರೂಪ ಚಂದವೇ ಚಂದ. ನೋಡು ಸಂಧ್ಯಾ, ಜಸ್ಟ್ ಮಾತಲ್ಲಿ ಮುಗಿಸ್ಕೊಡುವೆ ನನ್ನ ಮನದಾದ ಆಸೆಯನ್ನು. ಹಾ ಹಾ, ಈ ನಿನ್ನ ಸರ್ವಸ್ವ ನನ್ನ ಮುಂದೆ ಹೇಳ್ತಾ ಇದೆಯಲ್ಲ, ಅದಕ್ಕಿಂತ ಮುಂಚೆ ನನ್ನ ಕಾಲಲ್ರ ಚಪ್ಪಲಿ ಯಾವ ಕಂಪ್ನಿದು ಅಂತ ತಿಳ್ಕೊಂಡು ಮಾತಾಡು. ಲೇ ಸಂಧ್ಯಾ, ಮಾತು ಬೇಸಿ ಅಪರೂಪ ಶಬ್ದಗಳು ಮಾತನಾಡಕ್ ಹೋಗಬೇಡ. 10,000 ಹೆಣ್ಣುಗಳಲ್ಲಿ ನೀನು ಅಪರೂಪವಾಗಿ ಕಂಡಿರುವೆ. ನೀನು ನನಗೆ ಕೇವಲ ಚಪ್ಪಲೆ ಧರಿಸ ಮಾಡಿ ಹೊಳಸಬೇಡ. ನಿನಗೆ ನಾನು ರತಿ ಕ್ರೀಡೆ ಪಾಠವನ್ನು ಕಲಿಸಿಕೊಡುವೆ ಸಂಧ್ಯಾ, ಪಾಠವನ್ನು ಕಲಿಸಿಕೊಡುವೆ. ಏ ಕಾಮ ತುಂಬಿದ ಕೋಣವೇ, ದಾರಿಯಲ್ಲಿ ನಿಂತುಕೊಂಡು ಒಂದು ಹೆಣ್ಣಿನೊಂದಿಗೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನಾಕಾಗುದಿಲ್ವೇನ ಅವಳಿಗೆ? ತಿಳ್ಕೊಂಡು ಮಾತಾಡು. ಬ್ಯಾಕ್ಗ್ರೌಂಡ್ ನನ್ನ ಜೀವನದಲ್ಲಿ ಯಾವುದು ಬ್ಯಾಕ್ಗ್ರೌಂಡ್ ಇಲ್ಲ ಸಂಧ್ಯಾ, ಬ್ಯಾಕ್ಗ್ರೌಂಡ್ ಇಲ್ಲ. ನೀನಾಗಿ ಒಲಿದು ಬಂದರೆ ಸರಿ, ಇಲ್ಲದಿದ್ದರೆ ಓಹೋ, ಇವನ್ ಯಾರೋ ಕಿರಾತಕ ನನ್ನ ಮಗನೇ ಇರ್ಬೇಕು. ಈ ಊರಲ್ಲಿ ಎಲ್ಲರ ಬಗ್ಗೆ ಸ್ಟಡಿ ಮಾಡಿದೆ, ಆದ್ರೆ ಇವನ್ ಯಾರು ಅಂತ ನನಗಿನ್ನೂ ಗೊತ್ತೇ ಆಗ್ತಾ ಇಲ್ಲ. ಅದೇನೇ ಇರಲಿ, ಹೇಗಾದ್ರೂ ಮಾಡಿ ಇವನ ಕೈಯಿಂದ ನಾನು ತಪ್ಪಿಸ್ಕೊಂಡು ಹೋಗಬೇಕು. ಲೇ ಸಂಧ್ಯಾ, ನನ್ನ ಚಿನ್ನ, ನೀನು ಮನದಲ್ಲಿ ಏನೇನು ಆಲೋಚನೆ ಮಾಡಿದರೂ ನಾನು ನಿನಗೆ ಸುಮ್ಮನೆ ಬಿಡುವುದಿಲ್ಲ. ನೋಡು ಸಂಧ್ಯಾ, ಜಸ್ಟ್ ಮಾತಲ್ಲಿ ಮುಗಿಸಿಕೊಡುವೆ ನನ್ನ ಮನದ ಆಸೆಯನ್ನು. ಒಂದು ವೇಳೆ ನಿನ್ನಗೋಸ್ಕರ ನಾನು ಇಡೀ ನನ್ನ ಸರ್ವಸ್ಗೋಸ್ಕರ ಹುಚ್ಚಿನಾಗಿ ಬಿಟ್ಟಿದ್ದೇನೆ. ಬಾ ಸಂಧ್ಯಾ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ.
ಈ ಆಶಾ ಈ ಆಶಾ ಅನರ್ಜಾರತ್ನವೇ ಅನರ್ಜಾರತ್ನವೇ ಲಾ 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 ಲಾ. ಕೈ ಬಿಡೋ ನನ್ನ ಮಗನೇ. ಏಯ್ ಏಯ್ ನಿನ್ನ ಜೊತೆ ಹಾಡಿಕೊಂಡೆ ಅಂದ ತಕ್ಷಣ ನನ್ನನ್ನು ನಿನ್ನವನ್ನಾಗಿ ಮಾಡ್ಕೋಬೇಕು ಅಂತ ಮಾಡ್ದ್ಯಾ? ಹೌದು ಸಂಧ್ಯಾ, ನೀನು ಒಂದು ಸಲ ನನ್ನನ್ನು ಮನ ತಪ್ಪಿಸಿದರೆ ಏನು ನಾನು ನಿನ್ನ ಮನವೊಲಿಸ್ಬೇಕಾ? ಹೌದು. ಒಂದ್ ಸ್ವಲ್ಪ ತಾಳು, ಮನವೇರ್ದ ಮದ್ದಾಣ ಇತ್ತ ಕಡೆಯಿಂದ ಬರ್ತಾ ಇದೆ, ಅದಕ್ಕೆ ಕೇಳು. ಬರಲಿ, ಅವನು ಯಾರು ಬರ್ತಾನೆ ನಾನು ನೋಡಿಕೊಳ್ಳುತ್ತೇನೆ. ಅರ್ಜುನ್, ಈ ನನ್ನ ಮಗ ನನ್ನನ್ನ ತುಂಬಾ ಚುಡಾಯಿಸ್ತಾ ಇದ್ದಾನೆ, ಸ್ವಲ್ಪ ವಿಚಾರಿಸು. ಏ ಕಾಂಡು ನನ್ನ ಮಗನೇ, ನಿನ್ನ ತೆರಳಿದ ಕಾಮದಾಹವನ್ನು ನೀಗಿಸಿಕೊಳ್ಳಲು ಕಾಮದಾಟಕ್ಕೆ ಎಳೆಯುವಷ್ಟು ಸೊಕ್ಕು ನೆತ್ತಿಗೆ ಏರೈತೇನೆ. ಲೇ ಪೊಲೀಸ್ ಕುನ್ನಿ, ಯಾರ ಸಮ್ಮುಖದಲ್ಲಿ ನಿಂತು ಮಾತನಾಡುತ್ತೆ ಎಂಬುದನ್ನು ಮೊದಲಲ್ಲಿ ನೆನಪಿನಿಟ್ಟುಕೊಳ್ಳೆ, ಮೊದಲು ನೆನಪಿನಿಟ್ಟುಕೊಳ್ಳು. ನಿನ್ನ ಇಡೀ ಡಿಪಾರ್ಟ್ಮೆಂಟ್ ಪೊಲೀಸ್ ಅಧಿಕಾರಿ ನನ್ನ ಜೇಬಲ್ಲಿ ಇದೆ ಮಗನೇ, ಮೊದಲು ನೆನಪಿನಿಟ್ಟುಕೊಳ್ಳಿ ಯಾರು ಸನ್ನಿ ಹತ್ರ ಮಾತನಾಡುತ್ತೆ ಎಂಬುದನ್ನು. ಏ ಕಾಣು ನನ್ನ ಮಗನೇ, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಯಾವುದೋ ಒಂದು ಕುನ್ನಿ ನೀನು ಬಿಸಾಕಿರುವ ಬಿಸ್ಕಿಟ್ ತಿಂದಿರಬಹುದು ಅಂತ ಇಲ್ಲಿ ಬಡಾಯಿ ಕೊಚ್ಚಿಕೋಬೇಡ. ಲೇ ಅರ್ಜುನ, ಮಾತಿಗೆ ಬಸಿ ಜಾಸ್ತಿ ಪಿತ್ತನ್ನು ನೆತ್ತೇರಿಸಬೇಡಲೇ. ನಿನಗೆ ಸೇರಿಬೇಕಾದ ಮಾಮೂಲಿ ಬಂದು ನಿನ್ನ ಸ್ಟೇಷನ್ ತಲುಪುತ್ತಿದೆ. ಮೊದಲು ಇಲ್ಲಿಂದ ರೈಟ್ ಹೇಳಲೇ ಮಗನೇ, ರೈಟ್ ಅನ್ನು ಹೇಳು. ಏ ಕಾಣು ನನ್ನ ಮಗನೇ, ನೀನು ಡೈಲಾಗ್ ಹೊಡೆದ ತಕ್ಷಣ ನಾನು ರೈಟ್ ಹೇಳುವುದಕ್ಕೆ ನಾನೇನು ಮೆಂಡರಿಗೆ ಹುಟ್ಟಿದವನಲ್ಲ. ನಾನು ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ್ದೇನೆ. ನೀನು ನಿಮ್ಮಪ್ಪಗೆ ಹುಟ್ಟಿದ್ದರೆ ಮೀಸೆ ಹೊತ್ತು ಈ ಗಂಡನೆದುರು ಮುಟ್ಟ ನೋಡೋಣ ಅವಳನ್ನು. ಮಾತಾಡಿ ನನ್ನ ಪಿತ್ತನ್ನು ನೆತ್ತಿಗೇರಿಸಬಲ್ಲ ಮಗನೇ, ಬೇಡ. ನಾನು ಈ ಕ್ಷಣದಲ್ಲಿ ಈ ಹೆಣ್ಣಿನನ್ನು ನಿನ್ನ ಒಟ್ಟಿಗೆ ಕಬಡ್ಡಿ ಆಟ ಆಡುತ್ತೇನೆ. ನಿನಗೆ ಗಂಡಸರನ್ನ ರೈತರ ಮಗನೇ ನೋಡಿ. ಕಾಲಿ ನನ್ನ ಮಗನೇ, ಕಂಡ ಹೆಣ್ಣುಗಳನ್ನೆಲ್ಲ ಕಾಮದಾಟಕ್ಕೆ ಎಳೆಯುವಷ್ಟು ಸೊಕ್ಕು ನೆತ್ತಿಗೇರಿಸಿ ನೀನು ನನಗೆ ಬರೇ ಗುಂಡ ಹಾರಿಸಿದು ನಿನ್ನ ನಿಧಿ ತಪ್ಪಿರಬಹುದಲೇ ಮಗನೇ. ಬಟ್ ಈ ಚಕ್ರವರ್ತಿ ಇನ್ನು ಮುಂದೆ ನಿನ್ನ ಪಾಲಿನೆಬನಾಗಿ ಬರ್ತಾನೆ, ನೆನಪಿಟ್ಕೊಳ್ಳ ಮಗನೇ. ಚಕ್ರವರ್ತಿ, ಇದೇನ ಅರ್ಜುನ್, ಯಾರಿವನು ಇಷ್ಟೊಂದು ಮಾತನಾಡಿ ಹೋಗ್ತಾನು? ಸಂಧ್ಯಾ, ಅವನೊಬ್ಬ ದೊಡ್ಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್. ದೊಡ್ಡವರ ಕೃಪಾಶೀರ್ವಾದ ಇದೆ ಅವನಿಗೆ. ನಮ್ಮಂತರನ್ನು ಟ್ರಾನ್ಸ್ಫರ್ ಮಾಡಿಸುವುದು ಅವನಿಗೆ ನೀರು ಕುಡಿದಷ್ಟು ಸುಲಭ. ನೀನೇನು ಒಂದು ಫೋನ್ ಕಾಲ್ ಹಾಕದೆ ಔಟ್ಸೈಡಿಂಗ್ ಪ್ರೋಗ್ರಾಮ್ ಹಾಕೊಂಡು ಬಂದಿರುವೆಯಲ್ಲ, ಯಾಕೆ? ಹಾಗಲ್ಲ ಅರ್ಜುನ್, ಮನೆಯಲ್ಲಿ ಕುಳಿತು ತುಂಬಾ ಬೇಸರವಾಗಿತ್ತು, ಅದಕ್ಕೆ ನಿನ್ನೊಂದಿಗೆ ಸ್ವಲ್ಪ ಮಾತನಾಡಿಕೊಂಡು ಹೋಗ್ಬೇಕು ಅಂತ ಬಂದೆ. ಅಷ್ಟರಲ್ಲಿ ಈ ಕಾಮಕನ ಕೈಯಲ್ಲಿ ಸಿಕ್ಬಿಟ್ಟೆ. ನೀವು ಬಂದು ನನ್ನ ಕಾಪಾಡಿದ್ರಲ್ಲ, ನನ್ಗಷ್ಟೇ ಸಾಕು. ಸಂಧ್ಯಾ, ನಾನು ಬಾರದೆ ಹೋಗಿದ್ರೆ ನೀನು ಅವನಿಗೆ ಚಿಳ್ಳಿ ಹಣ್ಣು ತಿನ್ನಿಸಿ ಬಿಡ್ತಿದ್ದೆ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ನಿಜ ಹೇಳು ಸಂಧ್ಯಾ, ಬೆಂಗಳೂರು ಬೋರ್ ಆಯ್ತು ಅಂತ ಬಂದಿಯಾ? ಪ್ರೀತಿಯ ಅರ್ಜುನನನ್ನು ನೋಡಲೆಂದು ಬಂದಿರುವೆಯಾ? ಅಥವಾ ಏನಾದರೂ ಒಂದು ಸ್ಕೆಚ್ ಹಾಕೊಂಡು ಬಂದಿರುವೆಯಾ? ಅರ್ಜುನ್, ನಮ್ಮ ಅಪ್ಪಾಜಿಯವರು ಒಂದು ಮಾತು ಹೇಳಿದ್ರು, ಯಾರನ್ನು ಬೇಕಾದ್ರೂ ಲವ್ ಮಾಡು, ಆದ್ರೆ ಈ ಪೊಲೀಸ್ನವ್ರು ಮಾತ್ರ ಲವ್ ಮಾಡಬೇಡ ಅಂತ. ಯಾಕೆ ಸಂಧ್ಯಾ? ಹಾಗಲ್ಲ, ಏನೇ ಇದ್ರು ಅನುಮಾನದಿಂದ ನೋಡ್ತಾ ಇದ್ರಲ್ಲ. ಹಾಗಲ್ಲ ರೀ, ಮದುವೆ ಆಗೋದಕ್ಕಿಂತ ಮುಂಚೆ ನೀನೇ ನನ್ನ ಚಿನ್ನ, ನೀನೇ ನನ್ನ ರಣ್ಣ ಅಂತ ಮಾತಾಡ್ತೀರ. ಅದೇ ಮದುವೆ ಆದ ತಕ್ಷಣ ಎರಡೇ ವೈಟ್ ತರ ನೋಡ್ತಿರಲ್ಲ, ಅದಕ್ಕೆ ಹೇಳಿದೆ.
ಹಾಗೇನಿಲ್ಲ ಕಳಿ, ಎಲ್ಲ ಪೊಲೀಸರಂತೆ ನನ್ನನ್ನು ತಿಳಿದುಕೊಂಡರೆ ಹೇಗೆ? ಅಲ್ಲ ಮತ್ತೆ ಮದುವೆ ಯಾವಾಗ ಇಟ್ಕೊಳ್ಳೋಣ? ಅದು ನಿಮ್ಮ ನಿರ್ಧಾರ. ನೀವು ಇವತ್ತೇ ಹೂ ಅಂದ್ರಿ, ನಾನ್ ರೆಡಿ. ಹೌದು ಸಂಧ್ಯಾ, ಧರ್ಮಾತ್ಮನೆಂದು ಹೆಸರು ಮಾಡಿದ ಆ ನಮ್ಮ ಮಾವನ ಮನೆತನ ಈಗ ಬೀದಿಯ ಪಾಲಾಯಿತು. ಹೆತ್ತ ತಾಯಿಯಂತೆ ಕೈ ತುತ್ತು ಉಣಿಸಿದ ನನ್ನಕ್ಕ ಸತ್ತು ಹೋದಳು. ಇದನ್ನೇನು ಹೇಳ್ತಾ ಇದ್ಯಾ ಸುಶೀಲಾ? ಸತ್ತು ಹೋದಳೆ? ಹೌದು ಸಂಧ್ಯಾ, ವಾರ ಕಳೆಯುವಷ್ಟರಲ್ಲಿ ನಮ್ಮ ಮಾವನ ಮನೆತನದಲ್ಲಿ ಏನೇನೋ ನಡೆದು ಹೋಯಿತು. ಅರ್ಜುನ್, ನಾಳೆನೇ ನಾನು ಊರಿಗೆ ಹೋಗ್ತೀನಿ. ಯಾಕೆ? ಅಲ್ಲ, ನಿನಗೋಸ್ಕರ ನಾನು ಬೆಂಗಳೂರಿನಿಂದ ಇಲ್ಲಿವರೆಗೆ ಬಂದೆ. ಬೆಂಗಳೂರಿನಲ್ಲಿದ್ದಾಗ ಒಂದು ದಿನಕ್ಕೆ 3-4 ಬಾರಿ ಭೇಟಿ ಆಗ್ತಿದ್ವಿ. ಆದ್ರೆ ಈ ಊರಿಗೆ ಬಂದ ತಕ್ಷಣ ಒಂದು ಸಾರಿ ನನಗೆ ಭೇಟಿ ಆಗ್ತಾ ಇಲ್ಲ. ಅದಕ್ಕೆ ಊರಿಗೆ ಹೋಗಿ ಅಪ್ಪಾಜಿ ಅವ್ರಿಗೆ ಹೇಳಿ ನಿನ್ನನ್ನ ಅಲ್ಲಿ ಕರೆಸ್ಕೊಳ್ತೀನಿ. ಸಂಧ್ಯಾ, ಪ್ರೀತಿಯಿಂದ ಬಂದ ನಿನ್ನ ಜೊತೆ ಕಾಲ ಕಳೆಯುವುದನ್ನೇ ಮರೆತು ಬಿಟ್ಟೆ. ಅದರಲ್ಲೂ ನಮ್ಮ ಮಾವನ ಮನೆತನದ ವಿಚಾರದಲ್ಲಿ ಬಹಳ ತಲೆ ಕೆಡಿಸಿಕೊಂಡು ಬಿಟ್ಟೆ. ಬೇಜಾರು ಮಾಡ್ಕೊಳ್ಬೇಡ ಸಂಧ್ಯಾ, ಇನ್ನು ಮುಂದೆ ಈ ಸಮಯವನ್ನು ನಿನಗೆ ಮೀಸಲಿಡುತ್ತೇನೆ. ಅಪ್ಪ, ನನಗೋಸ್ಕರ ಒಂದು ಸಲ ಕೇಳ್ತಾ ಇದ್ರಲ್ಲ, ನನಗಷ್ಟೇ ಸಾಕು. ಆದ್ರೆ ನನ್ನ ಲವರ್ ಲೇಡಿಗೆ ಒಂದೇ ಸಲ ಕೇಳಿದರೆ ಅರ್ಥವಾಗೋದಿಲ್ಲ. ಅವಳು ಬೆಣ್ಣೆಯ ತರ ಕರಗುವವರೆಗೂ ಕೇಳುತ್ತಲೇ ಇರಬೇಕು ಅನ್ಸುತ್ತದೆ. ಈ ಪೊಲೀಸ್ ತುಂಬಾ ನಾಟಿ ಇದೆ. ನೀವು ನನ್ನ ರಕ್ಷಕ. ಗಲ್ಲಿರ ತಗಲಿ ಸೂರ್ಯ ತಂದ ಕಿರಣ, ಗಲ್ಲಿರ ತಗಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಗಮನ ಗೋತಾಯಿಯರು ಸದಾನ ಕರವಿ ಮಿಲನ ಬಾರಂಗಿನ ಸದಾನ ನೀರನಗೆ ಪಾನಿನಗೆ ಜೀವನದ ಹುಟ್ಟಲು ಅವಳ ಹುಟ್ಟಲು ಬೆರಳ ಅಲೆಯನು ನಿನಗೆ ತರುವೆ ನಾನು ಸೇರಿ ನಿನ್ನನು ಮಾತಲ್ಲಿ ಮನೆಯ ಕಟ್ಟಿದನು ಪ್ರೀತಿ ನಿನ್ನನೆ ಸಂದರಿಸಿ ದೀಪ ಹಚ್ಚುವೆನು ಕರಗಿದೆ ಹೂವಾಗಿದೆ ನಿನ್ನ ಪ್ರೀತಿಗೆ ಹೂವಾಗಿದೆ ಜೀವನಗೆ ನಾನಿನಗೆ ಜೀವನ ನುಗುತ್ತೈದೆ ಲಾಲ 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 ಏನ್ಪಾ ಇನ್ಸ್ಪೆಕ್ಟರ್ ಸಾಹೇಬ, ನಿನ್ನ ಪ್ರೀತಿ ಹುಡುಗಿ ಜೊತೆ ಕಾಲು ಕಳೆದ್ರಲ್ಲಿಟ್ಟು ನನ್ನ ತಮ್ಮನ ಬಗ್ಗೆ ಆಲೋಚನೆ ಮಾಡ್ತೀವೋ? ಮಾವ, ಅದು ಅದು ಯಾರೋ ನಿನ್ನ ಮಾವ? ಮುಚ್ಚು ಬಾಯಿ. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ಮಾವ. ಮತ್ತೆ ಹೇಗೆ ಮಾತಾಡಬೇಕು? ನ್ಯಾಯ ನೀತಿ ಧರ್ಮವನ್ನು ಪರಿಪಾಲನೆ ಮಾಡೋಂತ ಹೇಳಿದ ತಪ್ಪಾಯ್ತಾ? ನಿನ್ನ ಕರ್ತವ್ಯದಲ್ಲಿ ನಿನಗೆ ಸಿಕ್ಕಿರುವ ಸಾಕ್ಷಿ ಆಧಾರಗಳೆಲ್ಲ ಸುಳ್ಳು. ಆ ಸುಳ್ಳು ಸಾಕ್ಷಿಗಳಿಗೆ ಇರುವ ಬೆಲೆ 20 ವರ್ಷ ಜೊತೆಯಲ್ಲಿ ಬೆಳೆದ ಮೇಲೆ ಇಲ್ದಂತೈತೆ.
ಏ ಅರ್ಜುನ, ನನ್ನ ತಮ್ಮನ ಮೇಲೆ ಎಷ್ಟೋ ಸಾಕ್ಷಿ ಆಧಾರ ತಂದು ಅಪವಾದ ಹೊರೆ ಹಾಕಿದ್ರು ನಾ ಎದೆ ಮುಟ್ಟಿ ತೊಡೆ ತಟ್ಟಿ ಹೇಳುತ್ತೇನೆ, ನನ್ನ ತಮ್ಮ ನಿರಪರಾಧಿ, ಆ ರಾಜವರ್ಧನೇ ಅಪರಾಧಿ. ನನ್ನ ತಮ್ಮನನ್ನು ನ್ಯಾಯಾಲಯದಿಂದ ಹೊರಗೆ ಹೇಗೆ ತರಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅರ್ಜುನ. ಮಾವ ಮಾವ ಇದರಲ್ಲಿ ನನ್ನದೇನು ಪಾತ್ರವಿಲ್ಲ. ಸಾಕ್ಷಿಗಳೆಲ್ಲ ಪರಶುರಾಮನೇ ಅತ್ಯಾಚಾರಿ, ಪರಶುರಾಮನೇ ಕೊಲೆಗಾರ ಅಂತ ಹೇಳುತ್ತಿರುವಾಗ ನಾನೇನು ಮಾಡಲಿ ಮಾವ, ನಾನೇನು ಮಾಡಲಿ? ಅರ್ಜುನ, ಮುಚ್ಚ ಬಾಯಿನ. ಯಾರು ಸಾಕ್ಷಿ ಕೊಟ್ರು ಅಂತ ನಿಮ್ಮ ಮಾವನ ಬಗ್ಗೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ಇದು ಸರಿನಾ? ಅಲ್ಲ, ಸುಶೀಲಾ ಕೈ ತುತ್ತು ಊಟ ಮಾಡಿ ನಿನ್ಗೆ ಬೆಳೆಸಿದ್ಲು. ಇವತ್ತು ನೋಡಿದ್ರೆ ಅವ್ರ ಬಗ್ಗೆನೇ ಈ ರೀತಿ ಮಾತಾಡ್ತಾ ಇದೆಯಲ್ಲ, ಏನು ಅನಿಸ್ತಾ ಇಲ್ವೇ? ಏ ಅರ್ಜುನ, ನನ್ನ ಹೆಂಡತಿ ಸುಶೀಲಾ ಯಾವ ತಪ್ಪು ಮಾಡಿದಂತ ಹಾದರದ ಹೊರೆ ಹಾಕಿ ಅವಳ ಆತ್ಮಕ್ಕೆ ಶಾಂತಿ ಸಿಗದಂತೆ ಮಾಡುತ್ತಿದ್ದೀರಿ. ಅತ್ತಿಗೆಯನ್ನು ಹೆತ್ತ ತಾಯಿಯಂತೆ ಮಮತೆಯಿಂದ ಇರುವಾಗ ನನ್ನ ಪರಶುರಾಮ ಯಾವ ತಪ್ಪು ಮಾಡಿದನಂತ ಅವನ ಅತ್ಯಾಚಾರಿ ಅಂತ ಶಿಕ್ಷೆ ಕೊಡ್ತಿದ್ದೀರಿ ಅರ್ಜುನ್? ಅಂಕಲ್, ಸಮಾಧಾನ ಮಾಡ್ಕೊಳ್ಳಿ. ಯಾರು ಈ ರೀತಿ ಮಾಡಿದ್ರು ಅಂತ ನೀವು ದುಃಖಿಸಬೇಡಿ. ನೀವು ಸಮಾಧಾನದಿದ್ರೆ ಏನಾದ್ರೂ ಯೋಚನೆ ಮಾಡಬಹುದು. ಸಂಧ್ಯಾ, ಏನಂತ ಸಮಾಧಾನ ಮಾಡ್ಕೊಳ್ಳಲ್ಲಮ್ಮ ತಾಯಿ. ನನ್ನ ತಮ್ಮನ ಮೇಲೆ ಮಾಡಿದ ಅಪಾದನೆಯಿಂದ ಜೈಲು ಪಾಲಾಗಿದ್ದಕ್ಕೆ ನಾನು ಸಮಾಧಾನ ಮಾಡ್ಕೊಳ್ಳಲ್ಲಮ್ಮ ತಾಯಿ. ಗರ್ತಿಯಾಗಿ ಗರ್ಸಿದ ನನ್ನ ಹೆಂಡತಿ ಸಮಾಜದಲ್ಲಿ ಆದರ್ತೆ ಪಟ್ಟಿ ಕಟ್ಟಿಕೊಂಡು ಜೀವ ಕೊಟ್ಟದಕ್ಕೆ ಸಮಾಧಾನ ಮಾಡ್ಕೊಳ್ಳಲ್ಲಮ್ಮ ತಾಯಿ. ಆ ಪಾದಷ್ಟೇ ಹೊರಿಸೋದಕ್ಕೆ ನಾನು ಸಮಾಧಾನ ಮಾಡ್ಕೊಳ್ಳಲ್ಲಮ್ಮ ತಾಯಿ. ಏನಂತ ಸಮಾಧಾನ ಮಾಡ್ಕೊಳ್ತಾಯಿ, ಏನಂತ ಸಮಾಧಾನ ಮಾಡ್ಕೊಳ್ಳಲಿ? ಮಾವ, ಸಮಾಧಾನ ಮಾಡಿಕೊಳ್ಳಿ ಮಾವ. ನಾನು ಹೇಳುವುದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಅರ್ಜುನ, ನಿನ್ನ ನಾನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ ಅರ್ಜುನ. ನನ್ನ ಕಾಲ ಮೇಲೆ ನಾನೇ ಕಲ್ಲು ಹಾಕಿಕೊಂಡಂತಾಗಿದೆ. ನ್ಯಾಯದಿಂದಲೇ ಬಾಳು, ಧರ್ಮವೇ ಉಸಿರೆಂದು ಮರೆದು ನ್ಯಾಯದಿಂದಲೇ ಬಾಳು ಎನ್ನುವ ಕಠೋರ ಖಡಗದಂತ ಮಾತು ಹೇಳಿ ನಾನೇ ವಿಚಿತ್ರ ಸನ್ನಿವೇಶಕ್ಕೆ ಒಳಗೆ ಆಗ್ಬೇಕಾಯ್ತು. ನ್ಯಾಯದಿಂದಲೇ ಬಾಳು, ಧರ್ಮವೇ ಉಸಿರೆಂದು ಹೋರಾಡು. ಆದರೆ ನಾನು ಇಲ್ಲಿವರೆಗೆ ಧರ್ಮವಂತ ಅನಿಸಿಕೊಂಡಿದ್ದೇನೆ. ನನ್ನ ತಮ್ಮನಿಗಾಗಿ, ನನ್ನ ಹೆಂಡತಿ ಮೇಲೆ ಬಂದಿರುವ ಅಪಾದನೆಗಾಗಿ, ನನ್ನ ತಾತ ಮುತ್ತಾತರು ನ್ಯಾಯದಿಂದ ಗಳಿಸಿದ ಆಸ್ತಿಯನ್ನು ಉಳಿಸ್ಲಕ್ಕಾಗಿ, ತುರುಳರ ಕೈವಾಡದಿಂದ ಬಂದಿದ್ದ ಅಪಾದನೆಗಾಗಿ, ನಾನು ಪಾರಾಗ್ಲಕ್ಕಾಗಿ ಧರ್ಮದ ಹಾದಿ ಬಿಟ್ಟು ಅಧರ್ಮದ ಹಾದಿಯಲ್ಲಿ ನಾನು ಹೆಜ್ಜೆ ಇಡುತ್ತಿದ್ದೇನೆ. ನೀನು ಇದರಲ್ಲಿ ತಲೆ ಹಾಕಬೇಡ ಅರ್ಜುನ, ತಲೆ ಹಾಕಬೇಡ. ಎಲ್ಲಿ ಮಾವ, ಅಧಿಕಾರ ಬಂದಾಗ ಅರಿತು ನಡೆಯಬೇಕು, ವಿನಃ ಮರೆತು ನಡೆಯಬಾರದೆನ್ನುವ ನಿಮ್ಮ ವೇದ ವಾಕ್ಯದಂತೆ ನಾನು ಸಾಕ್ಷಿ ಆಧಾರಗಳಿಗೆ ಮಾನ್ಯತೆ ಕೊಟ್ಟೆ. ಆದರೆ ನೀವು ಈಗ ತಿಳಿದು ಕಾನೂನಿನನ್ನು ಕೈಗೆ ಎತ್ತಿಕೊಂಡರೆ ಹೇಗೆ? ಮನುಷ್ಯನಾಗಿ ಹುಟ್ಟಿದ ಮೇಲೆ ತಾಳ್ಮೆಯಿಂದ ವರ್ತಿಸಬೇಕು. ಅದಕ್ಕೆ ದೇವರಂತ ನಿಮ್ಮ ಮಾವನವರೇ ಕಾರಣ. ಹೌದು ಸಂಧ್ಯಾ, ಹೆತ್ತವರಿಲ್ಲದೆ ಹೋದರೂ ಬೀದಿಯ ಪಾಲಾಗದೆ ಬೆಳೆಸಿ, ವಿದ್ಯಾಭ್ಯಾಸ ಕೊಡಿಸಿ ನೌಕರಿಗೆ ಸೇರಿಸಿದ ಎಂತಹ ಸಮಯದಲ್ಲೂ ನೀತಿ ಬಿಟ್ಟ ನಡೆಯಬೇಡೆಂದು ಆಶೀರ್ವಾದ ಮಾಡಿದ ನಮ್ಮ ಮಾವನೇ ಇಷ್ಟೊಂದು ಬದಲಾವಣೆ ಆಗಿದ್ದಾರೆ ಅಂದರೆ ನಂಬಲೇ ಆಗುತ್ತಿಲ್ಲ. ಹೌದು ಅರ್ಜುನ, ನಿನಗೋಸ್ಕರ ನಿಮ್ಮ ಮಾವನವರು ತುಂಬಾ ಕಷ್ಟಪಟ್ಟಿದ್ದಾರೆ. ಅವರ ಉಪಕಾರ ನೀನು ತೀರಿಸಬೇಕಾದ್ರೆ ಈ ಕೇಸ್ ನೀನು ತೆಗೆದುಕೊಳ್ಳಲೇಬೇಕು. ಹೌದು ಸಂಧ್ಯಾ, ಆದರೆ ನಮ್ಮ ಪರಶುರಾಮನ ವಿರುದ್ಧ ಬಲವಾದ ಸಾಕ್ಷಿಗಳಿರುವಾಗ ನಾನೇನು ಮಾಡಲಿ ಸಂಧ್ಯಾ, ನಾನೇನು ಮಾಡಲಿ? ಅರ್ಜುನ, ಒಬ್ಬ ಇನ್ಸ್ಪೆಕ್ಟರ್ ಆಗಿ ಈ ರೀತಿ ಮಾತಾಡೋದೆ? ಯಾರು ಅನ್ಯಾಯ ಮಾಡಿದ್ದಾರೆ, ಯಾರು ನ್ಯಾಯ ಇದೆ ಅಂತ ವಿಚಾರ ಮಾಡಬೇಕು. ವಿಚಾರ ಮಾಡಿ ನಿಮ್ಮ ಅಣ್ಣ ಹಾಗೂ ನಿಮ್ಮ ಅತ್ತಿಗೆಗೆ ನ್ಯಾಯ ಕೊಡಿಸಲೇಬೇಕು. ಆಲ್ ರೈಟ್ ಸಂಧ್ಯಾ, ನಾಳೆಯಿಂದಾನೇ ರಣರಂಗಕ್ಕೆ ಧುಮುಕುತ್ತೇನೆ. ಕಾನೂನಿನ ಮರೆಯಲ್ಲಿ ಆಟ ಆಡುವ ದುಷ್ಟರನ್ನು ದಮನ್ ಮಾಡಿ ನಮ್ಮ ಮಾವನ ಋಣ ತೀರಿಸಿಕೊಳ್ಳುತ್ತೇನೆ. ಹಾಗೆ ಹೊರಡೋಣವೇ? ಸಂಧ್ಯಾ, ಹಾಗೆ ಹೋಗುವುದು ನಾಟ್ ರೈಟ್ ಸಂಧ್ಯಾ. ಹಾಗೆ ಹಾಡೋಣ. La 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 la
ನಂಗೇನೆ ನಿನ್ನ ಗಾಡಿ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಲಿ ಅಂತ ಹೇಳಿ ಐಸ್ ಪಟ್ ನೈಸ್ ಮಾಡಕತ್ತೇನ ನನ್ನ ಪೂರಿ. ನನ್ನ ಪ್ರೀತಿಗೆ ಭಯ ಕೊಡಲಿಲ್ಲ ನಾಚ ಬ್ಯಾಡ ನಾರಿ ನಿನ್ನ ಮಾವ ಬಂದಿನ ಏನ ಬೇಡತಿ ಬೇಡ ಹುಡುಗಿ ಸಾಕ ಬಂದಿನ ಬೇಡತಿ ಬೇಡ ಹುಡುಗಿ ಕಡ್ಸಕ ಬಂದೇನ ನಾಚಬೇಡ ನಾರಿ ಬಂದೇನ ನಾಚಬೇಡ ನಾರಿ ಬಂದೇನ ಎಡೆ ಬೇಡತಿ ಬೇಡ ಹುಡುಗಿ ಕಡ್ಸಕ ಬಂದೇನ ಎಡೆ ಬೇಡತಿ ಬೇಡ ಹುಡುಗಿ ಕಡ್ಸಕ ಬಂದೇನ ಮದುವೆಯ ವಯಸ್ಸು ಎಲ್ಲೆಲ್ಲಿ ಸೊಗಸು ನನ್ನ ಮನೋರ ನನ್ನನ್ನು ಕುಣಿಸು ಎಡೆಯಾಗಿರು ಶ್ರಾವಣ ತಿಂಗಳಾಗ ನಿನ್ನ ನೆನಪು ಬರುತ್ತೈತಿ. ಕೊಟ್ಟ ಕಳಿಸಿನಿ ಲವ್ ಲೆಟರ ಅದರಾಗ ಬರದಿಲ್ಲ ನಿನ್ನ ಹೆಸರ ಕೊಟ್ಟ ಕಳಿಸಿನಿ ಲವ್ ಲೆಟರ ಅದರಾಗ ಬರದಿಲ್ಲ ನಿನ್ನ ಹೆಸರ ಕೊಟ್ಟ ಕಳಿಸಿನಿ ಲವ್ ಹೌದು ಆಯ್ ಬಂದಲ್ಲ ಕಾಲು ಕೆಟ್ಟೈತಂತ ನಾವ್ ಕೆಟ್ಟಿಲ್ಲಪ್ಪ. ಕಾಲ ಕಟ್ಟಲ್ಲಪ್ಪ. ಕಂಪ್ಯೂಟರ್ ಕಾಲ ಬಂತು, ಕೈಗೆಲ್ಸ ಕಮ್ಮಿ ಆತು. ಹುಡುಗಿ ನಿನ್ನ ಗ್ಯಾರೇಜ್ದಾಗ ಬಿಡಲೇ ನನ್ನ ಗಾಡಿ ಹೋಗು ನಡಿ ಸಾಲಿ ಸಂಧ್ಯಾಗ ಹುಡುಗ ನನ್ನ ಗ್ಯಾರೇಜಿನಾಗ
ಗಾಡಿ ಹಚ್ಕೊಂಡು ಬಂದಾಗ ಹೆಚ್ಚಾಗೈತ ಗೊತ್ತಾಗೈತೆ ನನಗೆ ಹಾ ಸ್ಟೇಷನ್ ಗಾಡಿ ಹೋಗೋಣ ನಿಮ್ಮನೆ ಸತ್ಯಾಗ ಹುಡುಗಿ ನಿನ್ನ ಗ್ಯಾರೇಜದಾಗ ಬಿರಲೇನ ಗಾಡಿ ಒಳಗ ಹುಡುಗಿ ನಿನ್ನ ಗ್ಯಾರೇಜದಾಗ ಬಿರಲೇನ ಗಾಡಿ ಒಳಗ ಹೆಂಗೆಂದು ಆತ್ಮತಿ ಮನದಾಗ ಹೋಗೋ ನಡಿ ಸಾಲಿ ಮಲ್ಲೇಶ ಕಲೇಶ ನಿನಗೆ ಡ್ರೈವರ್ಗೆ ತೆಗೆದು ಅಟ್ಟ ಮಾಡಕ್ ಹೇಳ್ತೆ ಮತ್ತೆ ಏನ್ ಮಾಡತ್ತನ ಈ ನಮ್ಮ ಮಿಸ್ಸಸ್ ಸಾಗೋರ ಸಂಗಟ ಯಾಕೆ ಡ್ಯಾನ್ಸ್ ಮಾಡತ್ತೀವಿ ನಿನ್ನ ಮಿಸ್ಸಸ್ ಮಗನ ಆಗಾರದಾರ ಆಗಿಲ್ಲ ಆಗಾರದಾರ ಲೇ ಕಲ್ಯಾಣ ಮಗನ ಅಕ್ಕಿ ಗುಡ ಅಕ್ಕಿನ ನಾ ಲವ್ ಮಾಡ್ತೀನಿ ಗೊತ್ತಿಲ್ಲ ಏ ಕಟ್ಟಿಗೆ ಕೇಳುದು ಕೇಳಿದ್ರ ಅಕ್ಕಿ ಗಾಡಿನ ಓಡಿಸ್ತಾನ ಗಾಡಿ ಅಟ್ಟ ಓಡಿಸ್ಲಾಕ್ ಮಾಡಕದಿ ಅಂದ್ರು ಗೊತ್ತಿದ್ದ ಮಗನ ನಾಯಿ ಬೆನ್ನದ ಬಂಗಾರಿ ಓಡಿಸ್ಲಾಕ್ ನೀ ಮಾಡಕ್ಕಿಲ್ಲ ನಾಯಿ ಬೆನ್ನದ ಹಚ್ಚಿದ ಮಗನ ಯಾಕೆ ತಿಳ್ತೀನಿ ಏ ಹಂಗ್ ಮಾಡೋದ್ ಬೇಡ ಹಂಗ್ ಮಾಡೋದ್ ಬೇಡ ಒಟ್ಟ ಏನ್ ಮಾಡುತ್ತೆ ನೀ ದರಿ ಬಡಿಚಾವನಿ ಹಾ ಬರೀ ಸಾಕು. ಗುಡ್ಗಾಡ ಪ್ರದರ್ಶನ ಐತೆ ನೀ ತಗ ಹಾ ನೀರಾವರಿ ಐತೆ ನಾ ತಗೋತೀನಿ ಅಂದ್ರೆ ನಡ್ಬೇಕು ಅಡ್ಡ ಕಡಿಮೆ ಏ ಗುಡ್ಡಾಡದ ಏನ್ ಕೆಲ್ಸ ಇಲ್ಲ ಈಗ ಮಳೆ ಆಗಿಲ್ಲ ನೆನದೈತಿ ಈಗ ಇಲ್ಲ ಏನಂತು ಗುಡ್ಗಾಡ ಏನೈತೆ ನೀ ತಗ ನೀರಾವರಿ ಏನೈತೆ ನಾ ತಗೋತೀನಿ ಏ ಕಲ್ಯ ಮಗನ ನಮ್ ಬಡ್ಚಿ ಬೈರಾಮುತ್ತ ಗುಡ್ಡದ ಮ್ಯಾಗ ಅದಾನ ಅಚ್ಚಕ್ಕೆ ಹರಿ ಐತೆ ಹರಿ ಐತೆ ಗುಡ್ಡದ ಮ್ಯಾಗ ಗೊತ್ತಾನ ನನಗ ನೀರಾವರಿ ನನಗಿರ್ಲಿ ಮಗನ ಮಜ್ಜಿ ಕೊಟ್ಟು ಹೊಲ ನೀ ತೊಗೊಂಡ್ಬಿಡು ಏ ಹಂಗ ಬೇಡ ಮತ್ತೆ ಹೆಂಗತ್ತೀನಿ ಸುಮ್ನೆ ಅಂತ ನಾ ಯಾರ್ಯಾರಿಗೆ ಏನೇನ್ ಬೇಕು ತಗೊಂಡ್ ಹೋಗ್ಬೋದು 6 ತಿಂಗಳು ನಾ ಒಪ್ಪರಿಸ್ತೀನಿ 6 ತಿಂಗಳ ಆಗ್ಬೇಕು ಅನ್ಲೋಡ್ ನೀ ಮಾಡ್ಕೊ ಯಾಕಂದ್ರೆ ತ್ರಾಸ್ ಮಾಡ್ಕೋಬೇಡ ತ್ರಾಸ್ ಆಗಿದ್ ನನಗಾದ ಹೆಂಗತಿ ನಾ ಹೆಂಗ ಗೊತ್ತೇನ ನೀ ನನಗೆ ಕೊಟ್ಬಿಡು ಏ ಹಂಗ ಬೇಡ ಏನ ಕಿಸಬಾಯಿ ಹಳ ಕಿಸಬಾಯಿ ಅಲ್ಲ ಸುಮ್ಮನೆ ನಿಂತನಂದ್ರ ನಾ ಅಲ್ಲ ಅಲ್ಲ ನೀ 6 ತಿಂಗಳು ಬರೋಬರ್ ಅಲ್ಲ ನಮ್ಮ ಮಾವಗ ನೀ ಊಟ ಇಡ್ತಾನಪ್ಪಿ ಬರತಾನ ನೋಡಿ ಲೇ ಕಲ್ಯ ಬರ್ತಾನ 6 ದಿನ 3 ದಿನ ಆಗಿ ಬರೋಣ ಬೇಕಾದ್ರೆ ವಾರನಾಗ 2 ದಿನ ಫಲಾಸ್ಕೊಳು ಏ 2 ದಿನ ಬೇಡ ಮತ್ತೆ ಹೆಂಗು 3 ದಿನ ನೀ ತಗೋ 3 ದಿನ ನಾ ತಗೋತೀನಿ ಇನ್ನೊಂದು ನಾವು ಹೋಯ್ತೆ ಮಗನ ಅದನ್ನ ಯಾರು ತಗೋರು ನಮ್ಮ ಮಾವಗ ಅದಕ್ಕೊಂದು ಕೆಲಸ ಮಾಡೋಣ ಸೇಮ್ ನನ್ನಂತ 2 ಬೂಟ್ ತಗೊಂಡು ಏ ಸೇಮ್ ಬೇಡ ಏ ಬೇಡ ನಾ ಹೇಳೋದು ಕೇಳ ಮಗನ ನನ್ನಂತ ಬೂಟ್ ಕಾಣಿಸ್ತಾರ ನಿಮ್ಮ ಮಲ್ಲೇಶದನ ಅಲ್ಲಿ ಹೋಗುದಿಲ್ಲ ಮಗನ ನೀವು ಹೊರಗೆ ಪಾಸ್ ನೀನು ಸೇಮ್ ಏ ಹಂಗ ಒಂದ್ ಜೋಡ್ ಚಪ್ಪಲ್ ತಗೊಂಡು ಹಾ ಒಂದ್ ನೀವು ಒಪ್ಪರ್ಸು ಒಂದ್ ನಾ ಒಪ್ಪರ್ಸ್ತೀನಿ ಹಂಗೆ ನೀ ಅಂದಂಗೆ ಮಾಡೋಣ ನೋಡು ನನ್ನ ಚಪ್ಪಲ್ ಇದ್ದಾಗ ನೀ ಬರೋದಿಲ್ಲ ನಾ ಹೇಳೋದು ಕೇಳಿಲ್ಲ ಸೋಮವಾರ ಮಂಗಳವಾರ ಬುಧವಾರ ನನ್ನ ಕಡೆ ಬೆಸ್ತಾರ ಶುಕ್ರವಾರ ನನ್ನ ಕಡೆ ಸಾಕ್ ಸುಟ್ಟಿರ್ತೈತೆ ಅವಾಗ ಇರಲಿ ಕೇಳ ಮೂರನೇದವ ಸೇಮ್ ಚಪ್ಪಲ್ ಹೊಲ್ಸ್ಕೊಂಡ್ ಆಯ್ತಾರ ಏನೈತಿ ನೋಡು ಹರ್ಯಾಣ 7 ಸಂಜೆ 7 ತನ ನಿನ್ನ ಕಡೆ ಸಮಾಧಾನ ಪಂಚ ಸಮಾಧಾನ ಪತ್ರ ಯಾರು ನಿಮಗ್ ಬೇಕಾಗಿತ್ರಿ ಹರ್ಯಾಗಳನ್ನ ನೋಡ್ರಿ ನಿಮ್ಗೊಂದು ಪಾಲ್ ಬೇಕಾಗಿದ್ರೆ ನೋಡು ಹರ್ಯಾಗಳನ್ನ ಬಾಂಡೆ ತಿಕ್ಕೋದು ಕಸ ಮುಸ್ರಿ ಮಾಡೋದು ರೊಟ್ಟಿ ಮಾಡೋದು ಎಲ್ಲಾ ಸಜ್ಜು ಮಾಡೋದು 10 ಮಣಿಗೆ 7 ಬಿಟ್ಟು ಹೋಗೋದು 10 ಮಣಿ ಬರ 10 ಮಣಿಗೆ ಇರ್ಬೇಕು ಮಗನ ಅದು ಇದಕ್ಕೆ ನೀ ಏನಂತ ಹೇಳ ಬತ್ ನಮ್ ಹುಲಿ ಬತ್ ಇಲ್ಲ ತಮ್ಮ ಅಡ್ಡ ಕಡಿದು ನಿಟ್ ಕಡಿದು ಅಂದ್ರೆ ಅವ್ರ ಸ್ವಾದ್ರಮ ನಾನು ವಿಚಾರ ಮಾಡಿ ಹೋಗ್ತೀರಿ ಈಗ ಚಲೋ ಆಯ್ತನಪ್ಪ ಮೂರ್ ಪಾಲ ಅದು ಈಗ ಈ ಸಲ 2 ಪಾಲ ಇದ್ದು ಈಗ 3ನೇ ಪಾಲ ಬಾತಪ್ಪ ನೋಡ್ರಿ ತಮ್ಮ ನೀವು ಅಡ್ಡು ಕಡಿದು ಬೇಡ ನಿಟ್ಟು ಕಡಿದು ಬೇಡ ಈಗ ಒಂದೇ ಉಪಾಯ ನೀವು ಜಗಳಾಡಿ ಸಾಯ್ರಿ ನೀ ಬರ್ಕೊಂಡು ನಾನು ಶಶಿನು ನಾನು ಹೋಗಿ ಜಗಳಾಡಿಲ್ಲ ನೀರಾವರಿ ಕುಡ್ದಗಾಡ ಯಾರಿಗೆ ಬೇಡ 3 ಮಂದಿ ಸಾವಿರ ಫಲ ತೋತನು ಸರ್ ಸರ್ ತೀರ್ಸ್ಕೊಂಡ್ರು 3 ಮಂದಿ ಒಂದೇ ದಿನ ದಿವಸ ಫಲ ತಂದಿರ್ತೀವ ನಡು ಊರ ಹಾಕ್ಬೇಡ್ರಿ ಗಿಲಿ ಗಿಲಿ ಕೇರಿ ಜನ್ಮದ ಜೋಡಿಯಾಗುವ ಬಯಸಿದ ಭಾಗ್ಯ ನೀ ನನ್ನ ರಾಣಿಯಾಗುವ
ಗಿಲಿ ಬಾಯಿ ಜನ್ಮದ ಜೋಡಿಯಾಗುವ ಬಯಸಿದ ಬಾಜ ನೀ ನನ್ನ ರಾಣಿಯಾಗುವ ಹೇ ರಾಣಿ ಹೇ ರಾಣಿ ಹೇ ರಾಣಿ ಹೇ ರಾಣಿ ನನ್ನ ಮುಂದೆಯಾದ ನೀ ಆಡುವ ಆಡುವ ಗಿಲಿ ಗಿಲಿ ಬಾಯಿ ಜನ್ಮದ ಜೋಡಿಯಾಗುವ ಬಯಸಿದ ಬಾಜ ನೀ ನನ್ನ ರಾಣಿಯಾಗುವ ಯುಕ್ತ ನೀರದ ಕುಲಕ ಚೆಲ್ಲಿ ನೀರಿಗಂತ ತಾಕತಗಾರ ಜಾಗದ ಬಲಿಬಲಿ ನಾಗುತ್ತ ಕಾಲಿಗಂತ ಬೈರಗಾರ ಸುಮಲಿನ ಗದಯಲ್ಲಿ ಚೆಲ್ಲಿ ಸ್ವಲ್ಪ ಅಂಗಡಿಗೆ ಬಾರ ಬಿಟ್ಟ ಕಲಿಗೆ ಮುತ್ತ ನಗರವಿ ತೋಟ ಕಲ್ಪದವ ಕಂಡಿದಾರ ಗಂಗಾರ ಬಂದರ ತಾತ ನಿನ ಮಾರಿ ನಾನುಡಬೇಕ ಬರಲೂಕ ಎಂಗರ ಮಾಡಿ ಹುಡುಗಾಗ ನೀ ಬಲಿಗಾರ ಕಳಸ ಪಾರ್ಸಲ ಕಿಷ್ಟ ಸದಾ ಬೀರಿ ಮರಗಂಡ ಮುಕ್ತ ಕತೀರಿ ಬಾಲೈತ ಕಳಕೊಂಡಾಗ ದಿವಸ ದಿವಸ ನನ್ನ ಮನಸ್ಸ ನನ್ನ ಕಡೆಗೆ ನೀ ಕಳಸ ಹಿರಿಗಿ ಮಾರಿ ಗಾಡಿಯಾಗುತ್ತ ಬಯಸಿದ ರಾಜ ನೀ ನನ್ನ ರಾಣಿಯಾಗುತ್ತ ಬೆಳಗಿನ ತಾನಳಿ ಸುರಿಯುವ ಮಂಜಲಿ ಹಚ್ಚಿದ ನೀನೇ ಆಗುವ ನೀನೇ ಆಗುವ ಹರಿ 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 ರಜ ಹರಿ ಏ ಸತ್ಯದೇವ, ಇದು ರಾವಣರ ರಾಜ್ಯ ಕಣೋ. ಇಲ್ಲಿ ನಿನ್ನ ರಾಮನಾಟ ಏನು ನಡೆಯಲಾರದು. ಮೊದಲೇ ನನ್ನ ಮಾತು ಕೇಳಿದ್ದರೆ ನಿನಗೆ ಇಂತಹ ಪರಿಸ್ಥಿತಿ ಬರುತ್ತಿತ್ತೇನೋ ನನಗೇನು ಇಲ್ಲೋ. ಅನ್ಯಾಯವಾಗಿ ನಿನ್ನ ಹೆಂಡತಿಯನ್ನು ಕಳೆದುಕೊಂಡೆ, ತಪ್ಪ ತಮ್ಮನನ್ನು ಜೇನು ಪಾಲು ಮಾಡಿದೆ. ಇನ್ನೇನು ಉಳಿದಿದೆ ನಿನ್ನ ಬಾಳಿನಲ್ಲಿ? ಸಾಕಿ ಸಲುವೆ ಮಿಗಿಲಾಗಿ ಆ ಅರ್ಜುನ ಕಾನೂನೇ ತನ್ನ ಪಾಲಿನ ದೇವರೆಂದು ನಿನ್ನ ಸಹಾಯಕ್ಕೆ ಬರಲಿಲ್ಲ. ಲೇ ಮಗನೇ, ನಿನ್ನ ಪರಶುರಾಮ ಪೊಲೀಸರಿಂದ ತಪ್ಪಿಸಿಕೊಂಡು ನಿನ್ನ ಕಾಪಾಡುತ್ತಾನೆಂದು ಕನಸು ಕಾಣಬೇಡ ಮಗನೇ. ಪೊಲೀಸರಿಗೆ ಚೇಳು ಹಣ್ಣು ತಿನ್ನಿಸಿದನಲ್ಲ, ಪೊಲೀಸರ ಎನ್ಕೌಂಟರ್ ಮಾಡಿಬಿಡುತ್ತಾರೆ, ಹುಷಾರ್. ದರ್ಯದಲ್ಲಿ ಮೇರದಲ್ಲಿ ಎತ್ತುತ್ತಿದ್ದೇನೆ, ಮಾತಾಡಲು ನೋಡಿ ಎತ್ತುತ್ತಿದ್ದೇನೆ. ಎಡಲೈ 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 ಎಡಲೈ. ಲೇ ಸತ್ಯ, ಇಷ್ಟೊಂದು ಹಿಂಸೆಯನ್ನು ಏಕೆ ಅನುಭವಿಸ್ತ? ಸುಮ್ಮನೆ ಈ ರಾಜ್ಯವರ್ಗನತೆ ಕೈಗೂಡಿಸು, ಬದುಕುವುದಕ್ಕೆ ಒಂದು ದಾರಿ ಸಿಗುತ್ತದೆ. ಕೋರ್ಟಿನಲ್ಲಿ ಇರುವ ಕೇಸು ಕ್ಲೋಸ್ ಆಗುತ್ತದೆ ಮರಿ. ಹೌದು ಪುಣ್ಯಾತ್ಮ, ಆತರ ಸಲುವಾಗಿ ನಮ್ಮ ಸಾಹುಕಾರ ಲಕ್ಷಾನುಗಟ್ಟಲೆ ರೊಕ್ಕ ಖರ್ಚು ಮಾಡ್ಯಾರು. ಇವ್ರ ಕೈಯಾಗ ಸುಮ್ಮನೆ ಜೀವ ಕಳ್ಕೊಬೇಡ ತಮ್ಮ. ಇವ್ರ ಮಾತು ಕೇಳಿ ಹೇಳ್ದಂಗ ನೀವು ಹೊರಟು ಹೋಗ್ತಮ್ಮ. ಏ ಬಂಡ ನನ್ನ ಮಕ್ಕಳ, ಈ ಧರ್ಮವಂತನಿಗೆ ಅವನ ಜೀವದ ಮೇಲೆ ಆಸೆ ಇಲ್ಲೋ. ಹದ್ದಿನ ಬಾಯಿಗೆ ಮೌಸದ ಮುದ್ದೆ ಕೊಟ್ಟರೆ ಆ ಮೌಸದ ಮುದ್ದೆಯನ್ನು ಕಣ್ಣು ಬಿಟ್ಟು ನೋಡ ಅವನು ಇವನಲ್ಲ. ಒಂದು ವೇಳೆ ಆ ಮೌಸದ ಮುದ್ದೆಯನ್ನು ಕಿತ್ತುಕೊಳ್ಳುವ ಪ್ರಯತ್ನ ಮಾಡಿದರೆ ಅದನ್ನು
ಹೊಡೆದು ಹಾಕುವ ನನ್ನ ತಮ್ಮ ಪರಶುರಾಮ ವೀರ ಪರಶುರಾಮ ಬಂದೇ ಬರ್ತಾನೆ ಮಕ್ಕಳ. ಎಚ್ಚರ, ನನಗೆ ಎಚ್ಚರ ಕೊಡುವ ಕತ್ತೆ ಮಗನೇ. 3 ಹಿಡಿ ಮಣ್ಣಿಗಾಗಿ ಸಾಯುವ ಸ್ಥಿತಿಗೆ ಬಂದಿದ್ದರೂ ಬುದ್ಧಿ ಬರಲಿಲ್ಲ. ಗುಡುಗು ಸಿಡಿಲಿನ ಮೋಡಗಳ ಘರ್ಷಣೆ ಮಧ್ಯೆ ನೆಲೆದಾಡುವ ಈ ರಾಜವರ್ಧನಿಗೆ ಕಿರಡಿ ನುಡಿಗಳನ್ನಾಡುವ ಆ ಮಗನೇ. ಇವನಿಗೆ ಹಾಗೆ ಬುದ್ಧಿ ಕಲಿಸಿದ್ರೆ ಸರಿ ಹೋಗುವುದಿಲ್ಲ, ನಾಟಿಯಿಂದ ಬುದ್ಧಿ ಕಲಿಸಿದ್ರೆ ಇವನಿಗೆ ಸರಿ ಹೋಗುತ್ತದೆ. ಯಪ್ಪ ದನಿಗಳೇ, ಗುಬ್ಬಿ ಮ್ಯಾಗ ಯಾಕೆ ಬ್ರಹ್ಮಾಸ್ತ್ರ ಕೊಡತ್ರಿ? ಹೊಟ್ಟ ಹೊಡೆಸಿ ನಾಮಗಳೇ, ರಣರಂಗದಲ್ಲಿ ರಾವಣರ ದರಬಾರ ನಡೆಸುವುದಲ್ಲಿ ನಾವು ಕಿರಾತಕರ ವೇಷ ಧರಿಸಿ ನಾವೇ ಕೋಟ್ಯಾಧಿಪತಿಗಳಂತ ಸವಾರಿ ಮಾಡುತ್ತಿದ್ದ ಕೆಟ್ಟ ಸುಳಿ ಮಕ್ಕಳ ತಾಯಿ ಮಗನಂತಿದ್ದ ಅತ್ತಿಗೆ ಮಗನಿಗೆ ಹಾದಿ ಕಡೆ ಕೊಲೆ ಮಾಡಿದ ಪಾಪದ ಫಲವನ್ನು ಅನುಭವಿಸಬೇಕು. ಪೊಲೀಸರಿಂದ ತಪ್ಪಿಸಿಕೊಂಡು ಬಂದ ನನ್ನ ತಮ್ಮ ಪರಶುರಾಮ್ ಬಲಿಯಾಗುವ ಮಗನೇ ಜಾಸ್ತಿ. ಏನ್ ಸರ್, ಇದೊಂದು ಚಾಟಿ ಏಟ್ನಿಂದ ಬಿಡ್ತಾ ಇದ್ದೀರಲ್ಲ, ಇದು ನನ್ನಿಂದ ನೋಡಕ್ ಆಗ್ತಾ ಇಲ್ಲ. ಮತ್ತೆ ಬಿಡಿ ಇವರನ್ನು. ಹುಡುಗಿ ಒಳಗಡೆ ಹೋಗು. ಇಡೀ ಕರ್ನಾಟಕವನ್ನು ಅಂಗೈಲಿಟ್ಟು ಆಟ ಆಡಿಸ್ತಿರುವ ನಮ್ಮಂತ ಕದಿಮರಿಗೆ ನಿಲುವಿಲ್ಲ, ನಾಳೆಯಿಂದ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ. ಇವನ ದೇಹವನ್ನು ಹರಡು ತಿನ್ನುವ ಸಮಯ ಹತ್ತಿರ ಬಂದಿದೆ. ನನಗೆ ಎಚ್ಚರಿಕೆ ಗಂಟೆ ಬಾರಿಸಿ ಇವನ ಮನೆತನಕ್ಕೆ ಮೋಸದ ಬಲೆ ಬೀಸಿ ನನ್ನ ಕುಟಿಲ ಕಾರುಸ್ಥಾನದಿಂದ ಇವನ ಮನೆತನವನ್ನೇ ಛಿದ್ರನಾಗಿ ಮಾಡಿದರು. ಬುದ್ಧಿ ಬರಲಿಲ್ಲ ಈ ಪದ್ಮಾಸನ ಮಗನಿಗೆ. ಏ ರಾಜವರ್ಧನ, ನನ್ನನ್ನು ಹುಚ್ಚನಾಯ ಅಂತ ಹೊಡೆಯುವುದು ನಿಮ್ಗೆ ಯಾವ ಶೌರ್ಯ ಧೈರ್ಯನೋ ಮಕ್ಕಳ? ನಿಮ್ಮದು ಕಟ್ಟಿ ಹಾಕಿ ಹೊಡೆಯೋ ಯಾವ ಸೀಮೆ ಗಣಸರು ಮಕ್ಕಳ? ನಿಮ್ಮಂತ ಗುಂಡಾಗಳನ್ನು ಗಡಗಡನ ನಡೆಸ್ಲಕ್ಕ ಗುಡಿಗೆ ಕರೆಸಿ ನನ್ನ ತಮ್ಮ ಪರಶುರಾಮ ಬಂದೇ ಬರ್ತಾನೆ ಮಕ್ಕಳ. ಹತ್ರ ಯಾವನಲ್ಲೇ ಅವನು ಗಂಡಸ್ತನವಿಲ್ಲದೆ ಕಟ್ಟಿ ಹಾಕಿ ನನ್ನನ್ನು ಹೊಡಿತಾನು. ದಮ್ಮಿತವನು ಧೈರ್ಯದಿಂದ ಎದುರಾಗಿ ಯುದ್ಧ ಮಾಡಬೇಕು. ಪರಶುರಾಮ, ರಾಜವರ್ಧನ, ಬರೀ ಪರಶುರಾಮನಲ್ಲ, ಗಂಡುಗಳನ್ನು ಹೇಳಿದ ಪುಂಡ ಪರಶುರಾಮ ಇವರು. ಗಂಡ ಬಡಲಿ ಹಿಡಿದ ವೀರನಾದರೇನು, ಸೂರನಾದರು. ಇದು ನಮ್ಮ ಕಳಕನು. ಇಲ್ಲಿ ಹೆಚ್ಚಿಗೆ ಗರ್ಜಿಸಿದರೆ ಮಗನ ನಿನ್ನ ಎಳೆದು ಪುಡಿ ಆದವು ಜೋಕೆ. ಜೋಕೆಯಿಂದ ಹೇಳುತ್ತಿರೋ ಜೋಕರ್ ನನ್ನ ಮಗನೇ. ನನ್ನೆಲ್ಲವ ಪುಡಿ ಮಾಡೋ ಪುಣ್ಯ ಇನ್ನೂ ಹುಟ್ಟಿಲ್ಲ ಈ ನಾಡಿನಲ್ಲಿ. ಇವನ್ ಯಾರು ಗೊತ್ತೇ? ಕರುಳ ಸಂಬಂಧಕ್ಕಾಗಿ ಕೇವಲ ಹುಲಿ, ಸಹೋದರನಿಗಾಗಿ ಸಿಡಿದತ್ತ ಹೌದಾಳೆ. ನಿನ್ನಂತ ಎಂಜಲಕ್ಕನ್ನು ನಾಯಿಗಳ ಹುಟ್ಟೊಡಗಿಸಲು ಬಂದ ಹರಿಹರ ಬ್ರಹ್ಮ. ಅರ್ಥಾತ್ ನಿನ್ನ ಹಣೆಯವರನ್ನು ಬದಲಿಸಲು ಬಂದ ಕಡಿಯ ಬ್ರಹ್ಮ. ಅದಕ್ಕೆ ಬಹಳ ನಿಗರಗತ್ತಿ ಮಗನೇ. ನಾವು ಬೀಸಿರುವ ಈ ಶರಪಂಜರದಲ್ಲಿ ನೀನು ಬಿತ್ತಿರುವೆ ಅನ್ನೋದು ಮೈ ಮೇಲೆ ಎಚ್ಚರ ಇರಲಿ. ಈ ತರಪಂಜರದಲ್ಲಿ ಬಿತ್ತು ಗರ್ಜಿಯಷ್ಟು ಸುಲಭ ಅಲ್ಲ. ಇಲ್ಲಿಂದ ಜೀವಂತವಾಗಿ ಹೋಗುತ್ತದೆ. ವೀರ ಪರಶುರಾಮ,
ನಮ್ಮ ಈ 7 ಸುತ್ತು ಕೋಟೆಯನ್ನು ತಪ್ಪಿಸಿಕೊಂಡು ಹೋಗಲು ಯಾರಿಂದಲೂ ಸಾಧ್ಯ ಇಲ್ಲ. ಅಣ್ಣ ತಮ್ಮರು ಇಬ್ಬರು ಇದ್ದೀರಾ. ನಾವು ಹೇಳಿದ ದಾಖಲೆಗಳೆಲ್ಲ ಸಹಿ ಮಾಡಿಸಿ ನಿನ್ನ ಸತ್ಯನನ್ನು ಕರೆದುಕೊಂಡು ಹೋಗು. ನಾವು ಒಂದು ವೇಳೆ ಮನಸ್ಸು ಮಾಡಿದರೆ ಅದನ್ನು ವಶಪಡಿಸಿಕೊಳ್ಳುವವರೆಗೂ ಬಿಡುವುದಿಲ್ಲ, ವಶಪಡಿಸಿಕೊಂಡ ಮೇಲೆಯೂ ಬಿಡುವುದಿಲ್ಲ. ಹೇ ಸಾವುಕಾರ, ವಿಶಾಲ ಭಾರತ ದೇಶವನ್ನೇ ಸ್ವತಂತ್ರಕ್ಕಾಗಿ ಕೆಂಪು ಮೋತಿಯ ಬ್ರಿಟಿಷರಿಂದ ಕಿತ್ತುಕೊಂಡು ಕ್ರಾಂತಿವೀರನು ಜನಿಸಿದ ನಾಡಿನಲ್ಲಿ ಬಂದು ನನ್ನ ಆಸ್ತಿಯನ್ನು ಬಿಡಿಸಿಕೊಂಡು ಹೋಗೋದು ನನಗೆ ಗೊತ್ತಿದೆ. ಸ್ವತಂತ್ರಕ್ಕಾಗಿ ಸಾವಿರಾರು ಜನ ಬಲಿಯಾದಾಗಲೇ ನಮಗೆ ಸ್ವತಂತ್ರ ಸಿಕ್ಕಿತು. ನನ್ನನಿಗಾಗಿ ನನ್ನ ಪ್ರಾಣ ಬಲಿಯಾದರೂ ಸರಿ, ನನ್ನನ್ನು ನಿನಗೆ ಒಪ್ಪಿಸಲಾರೆ. ನಮ್ಮ ಪೂರ್ವಜರ ಆಸ್ತಿಯನ್ನು ನಿನಗೆ ಬಿಟ್ಟು ಕೊಡಲಾರೆ. ಶಬಾಸ್ ತಮ್ಮ, ಶಬಾಸ್. ನಿನ್ನ ಗುಂಡಿಗೆಯಿಂದ ಸಿಡಿದು ಬರೋ ಧೈರ್ಯವನ್ನು ಕಂಡು ಈ ಸ್ವತ್ತಿನ ಶ್ರೀಮಂತರು ಸಿಡಿದು ಬೀಳಬೇಕು. ಈ ನಾಡಿಗೆ ನಾವೇ ಕೋಟ್ಯಾಧಿಪತಿಗಳೆಂದು ಎದೆಗೆ ಬೋರ್ಡ್ ಹಾಕಿಕೊಂಡು ದೌರ್ಜನ್ಯ ಮಾಡುವ ನರಗಳನ್ನು ಕಟ್ ಮಾಡಿ ಇವ್ರನ್ನ ಪೀಸ್ ಪೀಸ್ ಮಾಡಿಬಿಡುವ ಪರಶುರಾಮ. ಲೇ ಸತ್ಯ, ಕಟ್ಟಿ ಹಾಕಿ ರಕ್ತ ಬರುವಂತೆ ಹೊಡೆದರು ನಿನ್ನ ರೋಷ ಆವೇಶ ಇನ್ನೂ ಕಡಿಮೆ ಆಗಿಲ್ಲವೇ? ಕಾಲ ಭೈರವನಂತೆ ನಿನ್ನ ಜೀವನದ ಅಂತ್ಯಕ್ಕೆ ತಂದು ನಿಲ್ಲಿಸಿದ ಈ ನಿನ್ನ ಅಟ್ಟಹಾಸದ ಕಿಡಿನಿಡುವಲೇ ಮಗನೇ. ಬೆಂಕಿಯ ಜೊತೆ ಸರಸಕ್ಕೆ ಇಳಿದಿರುವ ನಿಮ್ಮನನ್ನು ಸುಟ್ಟು ಭಸ್ಮ ಮಾಡಿದಾಗಲೇ ಇಡೀ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಂತೆ ಆಗುತ್ತದೆ. ಲೇ ಬೀದಿ ನಾಯಿ, ಹೆತ್ತವರು ಯಾರೆಂದು ಗೊತ್ತಿಲ್ಲದೆ ಮಾತನಾಡುವ ನೀನು ದುಡ್ಡು ಕೊಟ್ಟವರ ಕೆಲಸ ಮಾಡುತ್ತಾ ಕೊಲೆ ಸುಲಿಗೆ ಮತ್ತು ಅತ್ಯಾಚಾರದಂತ ಹೀನ ಕೆಲಸ ಮಾಡುವ ನಿನ್ನ ಕೈಯಿಂದ ಒದೆ ತಿನ್ನುವ ಕರ್ಮ ನನ್ನನಿಗೆ ಬಂದಿಲ್ಲ. ನೋಡು, ನ್ಯಾಯ ನೀತಿಯಿಂದ ಬಾಯ್ದ ನನ್ನನಿಗೆ ನಿನ್ನ ಕೈಯಿಂದ ಒದೆ ತಿನ್ನುವ ಕರ್ಮ ಬಂದಿಲ್ಲ. ಹುಷಾರ್. ಪರಶುರಾಮ, ಈ ಪ್ರಪಂಚದಲ್ಲಿ ವಿಜ್ಞಾನಿಗಳು ಬೀಸುತ್ತಿರುವ ಗಾಳಿಯನ್ನು ನಿಲ್ಲಿಸಬಹುದು, ಉರಿಯುತ್ತಿರುವ ಬೆಂಕಿಯನ್ನು ನಿಲ್ಲಿಸಬಹುದು, ಉದಯಿಸುತ್ತಿರುವ ಸೂರ್ಯನನ್ನು ತಡೆಯಬಲ್ಲದು. ಆದರೆ ಸುಂಟರ ಗಾಳಿ ಎತ್ತಿ ಸಿಡಿದಂತೆ ಈ ರಾಜ್ಯವರ್ಧನನ್ನು ತಡೆಯಲು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ನೀನು ಧೂಮಕೇತು ಆಗಿ ನನ್ನನ್ನು ಭೂಮಿಗೆ ಅಪ್ಪಳಿಸಲು ಬಂದರೆ ನಿನ್ನ ರುಂಡ ಮುಂಡವನ್ನು ಬೇರ್ಪಡಿಸಬೇಕಾಗುತ್ತದೆ. ನಿನ್ನ ರುಂಡವನ್ನು ನಮ್ಮ ಊರ ಹೆಪ್ಪಾಗಿ ನೇತು ಹಾಕಿ ನಿನ್ನ ಹಸಿ ಮಾಂಸವನ್ನು 10 ನರಿಗಳಿಗೆ ಅನ್ನುವಂತ ನಾವು ಮೊದಲು ಜಾಗ ಖಾಲಿ ಮಾಡಲೇ ಮಗನೇ. ನಿನ್ನ ಹೇಳಿಕೆಯಿಂದ ಜೀವನ ಸಾಗಿಸಲು ನಿಮ್ಮ ಅಪ್ಪನಿಗೆ ಹುಟ್ಟಿದವನಲ್ಲ. ಲೇ ರಾಜ್ಯವರ್ಧನ್, ಆಸ್ತಿಯ ಸಲುವಾಗಿ ನೀನೆಷ್ಟೆಲ್ಲ ಕುತಂತ್ರ ಹಚ್ಚಿರುವೆಯಲ್ಲ, ತಿಳಿದುಕೋ ಮಗನೇ ರಾಜ್ಯವರ್ಧನ. ಚಿಂತಿಸಿದರೆ ಫಲವೇನು ಪರಶುರಾಮ? ಮದವೇರಿದ ಈ ಮದಗಂಜಗಳ ರಕ್ತ ಓಕುಯಾಡುವುದು ಇರಲಿ, ನಮ್ಮನನ್ನು ಟಚ್ ಮಾಡಬೇಕಾಗುತ್ತ ನೋಡಿ ಮಗನೇ. ತೋಳಲ್ಲಿ ಶಕ್ತಿ ಇದೆ ಎಂದು ಆಕಡಿಸುವುದು ಪ್ರಯೋಜನ ಇಲ್ಲ. ತಲೆಯಲ್ಲಿ ಯುಕ್ತಿ, ತೋಳಿಗೆ ಶಕ್ತಿಯನ್ನು ಆಧಾರವನ್ನು ಇಟ್ಟುಕೊಂಡು ಮೆರೆಯುತ್ತ ರಾಜಾದಿ ರಾಜನಾಗಿ ಮೆರೆಯುತ್ತಿರುವ ಈ ರಾಜವರ್ಧನಿಗೆ ಗಾಳಿಪಟವಾಗಬೇಡ ಮಗನೇ. ಮುಚ್ಚಿಕೊಂಡು ನಾವು ಹೇಳಿದಂತೆ ಬಿದ್ದಿರೋ ಮಗನೇ. ರಾಜ್ಯವರ್ಧನ, ಕಿರಾತಕನಂತೆ ಮೆರೆಯುತ್ತಾ ಈ ಜಗತ್ತನ್ನೇ ನನ್ನ ಅಂಗೈಯಲ್ಲೇ ಬಂಧಿಸಿಕೊಂಡಿದ್ದೇನೆಂದು ಹುಚ್ಚನಂತೆ ನಗುತ್ತಾ ನನ್ನ ಎದೆಯಲ್ಲಿ ಕಿಚ್ಚು ಹಚ್ಚಬೇಡ. ನೀನು ಆಸ್ತಿಯ ಸಲುವಾಗಿ ಮಾಡಿರುವ ಅವಮಾನದ ಸರಮಾಲೆಗಳನ್ನು ಗಂಟು ಬಿಡಿಸುವ ಮೊದಲೇ ನನ್ನನ್ನು ಕಟ್ಟಿ ಹಾಕಿ ಈ ವೀರ ಪೌರುಷ ತೋರಿಸಬೇಡ. ಈ ಸಿಡಿದದ್ದ ವೀರ ಪರಶುರಾಮನು
ಅಲ್ಲ ಗೌಡ್ರ ಇಟ್ಟು ಹೊಡೆದ್ರಿ ಎಲ್ಲ ಮಾಡ್ರಿ ಈಗ ಒಟ್ಟು ಒಂದೇ ನಾನು ತೆಗೆದು ಉಳಿತ್ ನೋಡಿ ಯಾವಾದಂದ್ರ ಅವ ಸಹಿ ಮಾಡಂಗ್ರಿ ಮಗ ಏನು ಅವನು ಹೆಬ್ಬಟ್ಟು ಒಯ್ದ ಕತ್ತರಿಸಿ ನಮ್ಮ ಸಿಕ್ಕ ತಗೊಂಡು ಅವನು ಕಳಿಸಿಬಿಡ್ತಂದೆ ಗೌಡ್ರ ನೀವು ನಡ್ರಿ ಆಯ್ತು ತಮ್ಮ ಪರಶುರಾಮ ನೀವು ಕೈಯ ಯಾಕೆ ಸಿಕ್ಕೋದಾಯ್ತು ನಾ ನಿನ್ನ ಬಿಟ್ಟು ಕಳಿಸ್ಲಾಕ ತಮ್ಮ ನೀನು ಹೋಗ ಹಾ ಗೌಡ್ರ ನಡ್ರಿ ನಾ ಹೆಬ್ಬಟ್ಟು ಕಟ್ ಮಾಡ್ಲಕ್ ಹೋಯ್ತೀನಿ ನೋಡ್ರಿ ಏನು ರಥುರಂಬೆ ಮೊನ್ನೆ ಸಿಕ್ಕಾಗ ಮುನ್ಸಿಪಾಲಿಟಿ ಗಟರದ ಮೇಲೆ ನಿಲ್ಲುವ ಹೆಣ್ಣಲ್ಲ ಹಾಗೆ ಹೀಗೆ ಅಂತ ಪೋಸ್ ಕೊಟ್ಟೆ ನಿನ್ನನು ಹೀಗೆ ಯಾವ ಸ್ಥಾನದಲ್ಲಿ ಬಿಟ್ಟು ಹೋದ ಐ ಮೀನ್ ನಿಮ್ ಬಾಸ್ ಅಗ್ನಿ ನೀನು ಇಷ್ಟೊಂದು ಪವರ್ಫುಲ್ ಅಂತ ನನಗೆ ಗೊತ್ತೇ ಇರ್ತಿದ್ದಿಲ್ಲ ಐ ಆಮ್ ಸಾರಿ ಸೌಜನ್ಯ ಸಾರಿ ಹೇಳೋದಿಂದಾಗಲಿ ಕೇಳೋದಿಂದಾಗಲಿ ಅದರಿಂದ ಸುಖ ಸಿಗುವುದಿಲ್ಲ ಸೌಜನ್ಯ ಮಾಗಿದ ಮಾವಿನ ಹಣ್ಣಿನಂತೆ ಯೌವನ ತುಂಬಿಕೊಂಡಿರುವ ನೀ ಹೆಣ್ಣು ಆ ರಾಜ್ಯವರ್ಧನ ತೋಳದಕ್ಕೇರಿ ಸಿಲುಕಿ ನಿನ್ನ ಯೌವನವನ್ನು ಹಾಳು ಮಾಡಿಕೊಳ್ಳಬೇಡ ನಮ್ಮಂತ ಕ್ರಾಂತಿಯ ಬೆನ್ನು ಹತ್ತಿ ಬಂದರೆ ನನ್ನ ಹೂ ಮಂಚದ ಮಹಾರಾಣಿಯಾಗಿ ಮಾಡಿಕೊಳ್ಳುವೆ ಅಂದರೆ ಚಟ ತೀರಿಸಿಕೊಳ್ಳೋ ಮಂಚದ ರಾಣಿ ಆಗಬೇಕೇ ಇಲ್ಲ ಜೀವನ ಪೂರ್ತಿ ಜೀವ ಹಚ್ಚಿಕೊಳ್ಳೋ ರಾಣಿ ಆಗಬೇಕು ಹಾಗಂತ ಅನಭಿಷದ ಎಲ್ಲ ಹೆಣ್ಣುಗಳು ಜೀವನ ಹಂಚಿಕೊಳ್ಳಲು ಹೊರಟರೆ ನನ್ನ ದೇಹದ 1 ಇಂಚು ಸುಕೂಸ ನಿನಗೆ ಸಿಗುವುದಿಲ್ಲ ಹಾಗಂತ ನಿನ್ನನ್ನು ತಿರಸ್ಕರಿಸುವುದಿಲ್ಲ ಅದು ಕಚ್ಚಿ ವಿಷಕಾರುವ ಮೊದಲೇ ಅಲ್ಲಿಂದ ತಪ್ಪಿಸಿಕೊಂಡೆ ಇಂದು ನೀನಾಗೆ ನೀನು ಬಂದು ನನ್ನನ್ನು ಒಪ್ಪಿಕೊಂಡರೆ ಚಂದಲ್ಲವೇ ಡಾರ್ಲಿಂಗ್ ನೋಡಿ ಈ ನಿನ್ನ ಕೆಪಾಸಿಟಿ ತಿಳಿದ ಮೇಲೆ ನಾನೇಕೆ ನಿಮ್ಮನ್ನು ತಿರಸ್ಕರಿಸಲಿ ಬಾ ರಾಜ ಕೆಂಪಾದ ಕೆನ್ನೆಗೆ ಮುತ್ತು ಕೊಡುವಂತೆ ಹಾಡಿಕೊಳ್ಳೋಣ
ನಮ್ಮ ಹರಿಯಾಡ್ಕೊಂಡು ಅಮ್ಮ ಒಬ್ಬನೇ ಕೊಡೋದು ನಾನು ಸಂಜೆ ಮಾಡ್ಕೊಂಡು ಮತ್ತೆ ಯಾರಿಲ್ಲ ಯಾರೋ ನನ್ನ ಅಲ್ಪ ಸೇವೆಯನ್ನು ಕಂಡು ರಾಮಮ್ಮ ಮತ್ತು ಡಾಕ್ಟರ್ ಮಾಲಕರು ಕಬ್ಬಿನ ಮಾಲಕರಾಗ ಈ ವರ್ಷ ನಾಳೆ ಕಬ್ಬು ಕಂಡು ಹೋಗೋದಾರ ಹೆಂಗಿದ್ರು ರೊಕ್ಕ ಬಂದ ಈಗ ಅಂತಿದ್ದಿಲ್ಲ ನನಗೂ ಮತ್ತು ನನ್ನ ಶ್ರೇಷ್ಠನಾದ ಶಂಕರ್ಗೂ ಪ್ರತಿಯೊಬ್ಬರಿಗೆ 55 ರೂಪಾಯಿ ಕೊಟ್ಟಿದ್ದಾರೆ ಅವನ ಬದಲು ನಾನೇ ಸ್ವೀಕಾರ ಮಾಡ್ತೇನೆ. ನನ್ನ ಗೆಳೆಯ ಅಂತ ರಾಮಣ್ಣ ಮಲ್ಲಾಡ್ ಇವರಾದ್ರು ಕೂಡ ನಮ್ಗೆ 50 ರೂಪಾಯಿ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ತುಂಬಾ ಋಣಿಯಾಗಿರ್ತೇನೆ. ಇವರು ಕೂಡ ನನಗೆ 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಅಗ್ನಿವೀರ ಮೈ ಮುರಿದು ದುಡಿಲಾಗದೆ ಧನಿಕರ ದಬ್ಬಾಳಿಕೆಗೆ ಸಾರ್ಥಿಯಾಗಿ ಅವರು ಕೊಟ್ಟಿರುವ ಖಂಡ ತುಂಡಿನ ಆಸೆಗೆ ಈ ರೀತಿ ಹಿಂಸಿಸಿದರೆ ನಿನಗೆ ಖಂಡಿತವಾಗಲಿ ಒಳ್ಳೇದಾಗುವುದಿಲ್ಲ. ಈ ಸ್ಥಾನದಲ್ಲಿ ನಿಮ್ಮ ಅಣ್ಣನ ಇದ್ರೆ ಈ ರೀತಿ ಹಿಂಸೆ ಕೊಟ್ಟಿದ್ಯಾ? ಆ ಧನಿಕನ ಮಾತು ಕೇಳಿ ಇಷ್ಟೊಂದು ಕ್ರೂರ ಆಗಬೇಡ. ಈ ಸ್ಥಾನ ಇಲ್ಲಿ ನಾನು ನಿಮ್ಮ ಅಣ್ಣನು ಇವನು ನಿಮ್ಮ ತಮ್ಮನನ್ನು ತಿಳಿದು ಇಲ್ಲಿಂದ ಬಂಧನ ಮುಕ್ತ ಮಾಡಿಬಿಡು. ಅಗ್ನಿ ಬಂಧನ ಮುಕ್ತ ಮಾಡಿಬಿಡು. ಹಲೋ ಅಣ್ಣ, ಕನಿಕರವಿಲ್ಲದ ಈ ಕಟುಕರ ಮುಂದೆ ನೀನೇಕೆ ಗೋಳಾಡುವೆ? ಮನುಷ್ಯತ್ವದ ಅರ್ಥವೇ ಅರಿದ ಇಂಥ ಪಾಪಿಗಳ ಮುಂದೆ ಗೋಳಾಡಿ ಪ್ರಯೋಜನವಿಲ್ಲ. ಇವರನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುವ ಶಕ್ತಿ ನೀಡೆಂದು ಆ ಭೈರವನಾಥನಲ್ಲಿ ನಾವು ಬೇಡಿಕೊಳ್ಳೋಣ. ದೇವರು ಎಲ್ಲಿದ್ದಾನೆ? ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುವ ಪರ್ಷ ಕ್ಷಣಕಾಲದಲ್ಲಿ ನಿನ್ನ ದೇಹವನ್ನು ಕತ್ತರಿಸಿ ನಿಮ್ಮ ಅಣ್ಣನ ದೇಹವನ್ನು ತುಂಡು ತುಂಡಾಗಿ ಮಾಡಿ ಹರಿಯುವ ನದಿಗೆ ಪಿಶಾಡಿ ಬಿಡುತ್ತೇನೆ. ತಡಿ ಮಗನೇ,
ಧನಿಕರ ದಬ್ಬಾಳಿಕೆಯಲ್ಲಿ ದಲ್ಲಾಳನಂತೆ ರಣ ಹೇಳುವಂತೆ ಈ ಹುಲಿ ಹೆಬ್ಬುಲಿಗಳನ್ನು ಕಟ್ಟಿ ಹಾಕಿ ನಿನ್ನ ವೀರ ಪೌರುಷ ತೋರಿಸಬೇಡ. ನೋಡು, ಈ ಹುಲಿ ಹೆಬ್ಬುಲಿ ಅಂತ ಗೋರುಗರಿಯುವ ಮೊದಲೇ ಬಿಟ್ಟು ಕಳಿಸಿದರೆ ನಿನಗೆ ಕ್ಷೇಮ. ಏ ಪರಶುರಾಮ, ಶೇಡಿಗೆ ಶೇಡು ತೀರಿಸಿಕೊಳ್ಳುವ ಈ ನಿಮ್ಮ ಜಿದ್ದಿಗೆ ಅರ್ಥವಿಲ್ಲ. ಸುಮ್ಮನೆ ಆ ರಾಜವರ್ಧನ ಹೇಳಿದ ಮಾತು ಕೇಳಿದರೆ ನಿಮಗೆ ಉಳಿಗಾಲ, ಇಲ್ಲವಾದರೆ ನಿಮ್ಮ ಮನೆತನಕ್ಕೆ ಸರ್ವನಾಶದ ಅಳಿಗಾಲ. ನಿಮ್ಮ ಮನೆತನಕ್ಕೆ ನನ್ನ ಕುತಂತ್ರ ಬಲೆ ಬೇಟೆಗಾರ ನಾನಾಗಬೇಕೆಂದು ಬ್ರಹ್ಮನೇ ಬರೆದು ಕಳಿಸುತ್ತಾನೆ. ಬರುತ್ತಿದ್ದಾನೆ ಅರ್ಜುನ. ಪಾಪಿ, ಈ ಕಲಿಯುಗದಲ್ಲಿ ದಾರಿ ತಪ್ಪಿ ನಡೆಯುತ್ತಾ ಕರ್ಮದ ಕಾಯ್ದೆಯಂತೆ ಕಿರುಚು ಬೇಡ. ಎಲ್ಲೋ ನನ್ನ ಮನದ ಮೂಲೆಯಲ್ಲಿ ನೀನು ನನ್ನ ಹತ್ತಿರವನೇ ಎಂದು ನನ್ನ ಕರಳ ಕೂಗುತ್ತದೆ. ಅದನ್ನು ಅರ್ಧಕೊಳ್ಳದೆ ಅಧರ್ಮದ ಹಾದಿಯಲ್ಲಿ ಒಟವಡಿಸುತ್ತಾ ನಮ್ಮ ಮೆಣತನದಲ್ಲಿ ಕಿತ್ತ ಹಚ್ಚುವ ಕಾರ್ಯ ಮಾಡಲು ನಾಚಿಕೆ ಆಗುತ್ತಲೇವೇನೆ ಅಗ್ನಿ ನಿನಗೂ? ಲೇ ಅಗ್ನಿ, ಇದು ನಮ್ಮ ರಾಜವರ್ಧನ ಮತ್ತೆ ನಡೆಯುವ ಕದನ. ಈ ಕದನದಲ್ಲಿ ನೀನು ಅವರಿಗಿಂತಲೂ ಮುಂಚೆ ದಮನವಾಗಬೇಡ. ಕಡೆಗೆ ಈ ಸಿಡಿದ ಅಣ್ಣ ತಮ್ಮಂದರ ಕೈಯಿಂದ ಅವರಿಗಿಂತಲೂ ಮುಂಚೆ ಹರಕೆ ಗುರಿಯಾಗಬೇಡ. ನೀನು ನಮ್ಮನ್ನು ತುಂಡು ತುಂಡಾಗಿ ಕತ್ತರಿಸ್ತೇನೆ ಅನ್ನುವ ನಿನ್ನ ಆಸೆಗೆ, ನಿನ್ನ ಆ ರಾಜವರ್ಧನನ ಆಸೆಗೆ ತಣ್ಣೀರೆರಚಲು ಬರುತ್ತಿದ್ದಾನೆ ನನ್ನ ಸಿಡಿದೆದ್ದ ಸಹೋದರ ಅರ್ಜುನ. ನೆನಪಿನಲ್ಲಿಟ್ಟುಕೋ. ವೇಗದಿಂದ ಅರಮಟಿಸಲು ಪರಶುರಾಮ, ನೀನು ಈಗ ತಾನೇ ಚೇತರಿಸಿಕೊಳ್ತಾ ಇದ್ದೀಯ. ನಿಮ್ಮ ಅಣ್ಣ ನನಗೆ ರಕ್ತ ಸಂಬಂಧ ಇದೆ ಅಂತ ಹೇಳುತ್ತಿದ್ದಾನೆ. ನೀನು ಕ್ರಾಂತಿಯ ಕಿಡಿ ಹಚ್ಚುವ ಕೆಲಸ ಮಾಡ್ತಾ ಇದ್ದೀಯ. ನಮ್ಮ ಧನಿಕರಿಗೆ ಕೊಟ್ಟ ಮಾತ ಛಲ ಕೈಗೊಳ್ಳುವವರೆಗೂ ನಿಮಗೆ ಈ ಬಂಧನದಿಂದ ಮುಕ್ತಿ ಇಲ್ಲ. ಸುಮ್ಮನೆ ಹರಬಡಿಸಿ ಆಹುತಿ ಆಗದೆ ನಿತ್ಯಪ್ಪಾಗಿ ನಿಂತುಕೊಳ್ಳಿರಿ. ಹೇ ಅಗ್ನಿವೀರ, ಈ ಧರ್ಮದ ಮನೆತನಕ್ಕೆ ಕರ್ಮದ ಕಿಚ್ಚು ಹಚ್ಚಿ ಅದು ಧಗಧಗನೆ ಉರಿಯುತ್ತಿರುವಾಗ ತೆಪ್ಪಗೆ ನಿಂತುಕೊಳ್ಳಿ ಅಂದರೆ ಹೇಗೆ? ಈ ದುಷ್ಟ ದುರುಳರ ಜೊತೆಯಲ್ಲಿ ಕೂಡಿ ನೀನು ಇವರ ಮೇಲೆ ಮುರಿದುಕೊಂಡು ಬಿದ್ದಿರುವುದು ಸರಿಯಲ್ಲ. ಹಾಗಂತ ದೌರ್ಜನ್ಯದಲ್ಲಿ ದೌರ್ಜನ್ಯ ತೊಟ್ಟಿಲಿನಲ್ಲಿ ಹೆಣೆಬಿಚ್ಚಿ ಮಲಗಿದ ನರನಾಗರವನ್ನು ಹುಡುಕಿಕೊಂಡು ಬಂದಿರುವುದು ನಿಮಗೆ ಯೋಗ್ಯ ಅಲ್ಲ. ಹೆಡೆಬಿಚ್ಚಿದ ಘಟಸರ್ಪ ಹಿಡಿಯುವರು ಯಾರು? ಎಲ್ಲಿವೆಂದು ಬೆರೆದಾಡುವ ನಿಮ್ಮಂತ ಧನಿಕರಿಗೆ ದುರುಳರ ಅಂತ್ಯ ಹಾಡಲು ಬಂದಿದ್ದಾನೆ. ಸತ್ಯ, ನ್ಯಾಯ, ನೀತಿ ಎಂದು ಈ ಮೂರು ಸಿಂಹಗಳನ್ನು ತಲೆ ಮೇಲೆ ಹೊತ್ತು ಬಂದಿದ್ದಾನೆ ಈ ಸರ್ಕಾರದ ಸಿಂಹದ ಮರಿ. ಅರ್ಜುನ, ವೀರ ಶೂರನಂತೆ ಶೌರ್ಯ ತೋರಿಸಬೇಡ. ನಮ್ಮಂತವರ ಮೋಸ ಕಪಟ ಜಾಲದಲ್ಲಿ ನಿನ್ನ ಟೋಪಿ ಮೇಲಿನ ಇರುವ ಶೀಲವು ಈಗವು ಪಂಜರಲ್ಲಿರುವ ಪಾರಿಮಗಳು ಅನ್ನೋದು ಮರೆತು ಅರ್ರಬಿಡಿಸಬೇಡ. ನಿನ್ನಂತ ಸಪ್ತ ಶೀನ ಹೊತ್ತು ಬಂದವನಿಗೆ ನಾನೇಕೆ ನನ್ನ ಇಬ್ಬರ ಬಲಗೈಯ ಮಂಟನೆ ಸಾಕು ಹೊಡೆದು ಹೋಗಲು. ಹೌದು, ಅದೆಷ್ಟು ಪರಾಕ್ರಮಶಾಲಿಗಳೆಂದೇ ನಿನ್ನ ಬಲಗೈ ಬಂಟರು. ಲೇ ಮಕ್ಕಳ, ಅವರನ್ನು ಲೇ ಹುಚ್ಚ, ನೀನೇನು ಮೆಂಟಿಲ್ಲ ತಾನೆ? ಅವರೇನು ಮಾಡಿದಾರಂತ ಅವರನ್ನು ಸಾಯಿಸಿಬಿಟ್ಟೆ. ಹೇ ಅಗ್ನಿವೀರ, ನೀನೇ ಹೇಳಿದೆಯಲ್ಲ, ನಿನ್ನ ಬಲಗೈ ಬಂಟರು ವೀರಶೂರ ಪರಾಕ್ರಮಶಾಲಿಗಳೆಂದು. ಅದಕ್ಕೆ ನನ್ನ ಸತ್ತ ಸಿಂಹಗಳು ಕೆಲಸ ಮಾಡ್ತವೋ ಇಲ್ಲೋ ಅಂತ ಚೆಕ್ ಮಾಡಿದೆ. ಪರವಾಗಿಲ್ಲ, ನನ್ನ ಸಿಂಹಗಳು ಕೆಲಸ ಮಾಡಿದವು. ಹೇ ಅಗ್ನಿವೀರ, ನಿನ್ನ ಹುಟ್ಟಿನ ಗುಟ್ಟಡಗಿಸಿದೆ.
ದ್ರೋಹಿಗಳ ಜೊತೆ ಸೇರಿಕೊಂಡು ನಿನ್ನ ಅಣ್ಣ ತಮ್ಮಂದಿರನನ್ನು ನೀನೇ ಕೊಲ್ಲುವೆಯಾ? ಯಾವರಲ್ಲೇ ಒಡ ಹುಟ್ಟಿದವರು? ಇವರೇ ಕಣೋ ನಿನ್ನ ಒಡ ಹುಟ್ಟಿದವರು. ನ್ಯಾಯ, ನೀತಿ, ಧರ್ಮ ಎನ್ನುವ ಸಿಂಹಗಳನ್ನು ಸತ್ತ ಸಿಂಹಗಳಿಗೆ ಹೋಲಿಸುವೆಯಲ್ಲ, ನಿನ್ನನ್ನು ಇಲ್ಲೇ ಸಾಯಿಸಿ ಬಿಡುತ್ತೇನಲೇ ಮಗನೇ. ನನ್ನ ಸರ್ವಿಸ್ನಲ್ಲಿ ನಿನ್ನಂತ ಸಾಕಷ್ಟು ಬಚ್ಚಗಳನ್ನು ಕಂಡಿದ್ದೀನಿ. ಇದು ನಮ್ಮ ಜಮೀನ್ದಾರ ರಾಜ್ಯವರ್ಧನ ಸಿಂಹದ ಗುಹೆ ಎನ್ನುವುದು ತಿಳಿದುಕೊಳ್ಳದೆ ಸೊಕ್ಕಿನಿಂದ ಅರಬಟ್ಟಿಸಿರುವ ಈ ನಿನ್ನ ಸೋಲನ್ನು ಅಡಗಿಸಬೇಕಾಗುತ್ತದೆ. ಹುಷಾರ್. ಯಾವನಲ್ಲಿ ಅವನು ಜಮೀನ್ದಾರ? ನಿನ್ನಂತವನನ್ನು ಬೆನ್ನಿಗೆ ಕಟ್ಟಿಕೊಂಡು ಎಂತವರ ಆಸ್ತಿ ಕಬಳಾಯಿಸಿ ಮೆರೆಯುವ ಅವನೊಬ್ಬ ಜಮೀನ್ದಾರನೇ. ಅವನಿಗೆ ನೀನು ಬಾಡಿ ಗಾರ್ಡ್ ಕಣೋ ಅಗ್ನಿ. ಮತ್ತೊಬ್ಬರ ಎಂಜಲು ತಿಂದು ಎಲ್ಲಿಯವರೆಗೂ ಬದುಕುತ್ತೀಯೋ? ನಿನ್ನ ಆಸ್ತಿಗೆ ನೀನೇ ವಾರಸ್ದಾರನಾಗುವುದನ್ನು ಬಿಟ್ಟು ನಿನ್ನ ಅಣ್ಣ ತಮ್ಮಂದಿರನನ್ನು ನೀನೇ ಕೊಲ್ಲುವೆಯಾ? ಇದೇನು ಬಾಸ್, ಇದ್ದಕ್ಕಿದ್ದಂತೆ ಪ್ಲೇಟ್ ಚೇಂಜ್ ಮಾಡಿ ಡೈಲಾಗ್ ಹೊಡಿತಾ ಇದೆಯಾ? ಯಾರು ಅಣ್ಣ, ಯಾರು ತಮ್ಮ? ನನಗೆ ಯಾರು ಇಲ್ಲ. ನಾನು ನನ್ನ ಜೀವನದಲ್ಲಿ ಒನ್ ಮ್ಯಾನ್ ಆರ್ಮಿ. ಅರ್ಜುನ್, ಈ ಮನುಷ್ಯತ್ವ ಇಲ್ಲದ ಮೃಗ ಮಾನವರ ಹತ್ರ ಮಾತನಾಡಿ ಪ್ರಯೋಜನ ಇಲ್ಲ. ಇಂಥ ನನ್ನ ಮಕ್ಕಳನ್ನು ಶೂಟ್ ಮಾಡಿ ಬಿಸಾಕಿಬಿಡು. ಏ ಪರಶುರಾಮ, ಶೂಟ್ ಮಾಡಿ ಬಿಸಾಡಕ್ಕೆ ಇವನೊಬ್ಬನಿಗೆ ಬರುವುದಿಲ್ಲ ಕಣೋ. ಶೂಟ್ ಮಾಡಿ ಬಿಸಾಡಕ್ಕೆ ನನಗೂ ಬರುತ್ತದೆ. ಲೇ ಅರ್ಜುನ್, ನೀನು ಶೂಟ್ ಮಾಡಿದರೆ ಸರ್ಕಾರಕ್ಕೆ ಲೆಕ್ಕ ಕೊಡಬೇಕಾಗುತ್ತದೆ. ನಾನು ಶೂಟ್ ಮಾಡಿದರೆ ಗುಂಡುಗಳ ಲೆಕ್ಕನೂ ಇಲ್ಲ, ಹೆಣಗಳ ಲೆಕ್ಕನೂ ಇಲ್ಲ. ಬೇಡ ಅಗ್ನಿ, ಬೇಡ. ದುಡಿಕೆ ಅನಾಹುತಕ್ಕೆ ಬಲಿಯಾಗಬೇಡ. ಮಾವ, ಒಡ ಹುಟ್ಟಿದ ಅಣ್ಣ ತಮ್ಮಂದಿರನನ್ನು ಕಟ್ಟಿ ಹಾಕಿ ಹೊಡೆಯುವ ಕಿರಾತನ ಕೈಗಳಿಂದ ನನ್ನನ್ನು ಏನು ಮಾಡಲು ಆಗುವುದಿಲ್ಲ. ನೀವು ಸುಮ್ಮನಿರಿ ಮಾವ. ನಾವಲ್ಲೇ ಒಡ ಹುಟ್ಟಿದವನು. ಇವರೇ ಕಣೋ ನಿನ್ನ ಒಡ ಹುಟ್ಟಿದವರು. ನೀ ಏನ್ ಹೇಳ್ತಾ ಇದೆಯೋ? ಈ ಪಾಪಿ ನಮ್ಮ ಒಡ ಹುಟ್ಟಿದವನ? ಹೌದು ಮಾವ. ಅಗ್ನಿವೀರ ಯಾವುದೇ ಕೇಸಿನಲ್ಲಿ ಸರೆಂಡರ್ ಆದಾಗ ಅವನಿಗೆ ತಿಳಿದುಕೊಂಡೆ ಪೊಲೀಸರು ಸಿಕ್ಕಾಪಟ್ಟೆ ಹೊಡೆದಾಗ ಎಚ್ಚರ ತಪ್ಪಿದ ಅವನನ್ನು ಆಸ್ಪತ್ರೆಗೆ ಒಯ್ದಾಗ ಅಲ್ಲಿರುವ ಎಲ್ಲ ಸಾಕ್ಷಿಗಳನ್ನು ನಾನು ತಿಳಿದುಕೊಂಡಿದ್ದೇನೆ. ಇವನೇ ನಮ್ಮ ದೇವಾನಂದ. 10 ರೂಪಾಯಿ ಕೊಟ್ಟರೆ ಯಾರಾದರೂ ಹಚ್ಚಿ ಹಾಕುತ್ತಾರೆ. ಅದನ್ನೇ ಸಾಕ್ಷಿ ಇಟ್ಟುಕೊಂಡು ನಾನು ಇವರು ತಮ್ಮ ಅಂತ ಕಥೆ ಹೇಳಬಲ್ಲವನೇ. ನೋಡು ಅಗ್ನಿ, ನಾನು ಹೇಳುತ್ತಿರುವುದು ಸತ್ಯ. 6 ತಿಂಗಳ ಹಿಂದೆ ನೀನು ಯಾವುದೇ ಕೇಸಿನಲ್ಲಿ ಸರೆಂಡರ್ ಆದಾಗ ನಿನ್ನನ್ನು ಆಸ್ಪತ್ರೆಗೆ ಒಯ್ದಾಗ ಅಲ್ಲಿ ಹೇಳುತ್ತಿರುವುದು ಸತ್ಯ. ನನಗೆ ಅಗ್ನಿಯನ್ನು ನನ್ನ ದಯದಿಂದ ನನಗೂ ಸಿಕ್ಕಿದ್ದಾನೆ. ನೀನು ನನ್ನ ಒಡ ಹುಟ್ಟಿದ ತಮ್ಮ ದೇವಾನಂದನೇ. ದೇವಣ್ಣ, ನೀನು ಇದೇನು ಕನಸು ಅಥವಾ ನನಸು? ನನಗಂತೂ ಒಂದು ಅರ್ಥವಾಗುತ್ತಿಲ್ಲ. ಇನ್ಸ್ಪೆಕ್ಟರ್ ಅರ್ಜುನ್, ಇದರಲ್ಲಿ ನಿನ್ನ ಪೊಲೀಸ್ ಬುದ್ಧಿ ಕೆಲಸ ಮಾಡ್ತಾ ಇಲ್ಲ ತಾನೆ? ಇಲ್ಲ ಅಗ್ನಿ, ನಾನು ಇಲ್ಲಿಗೆ ಬಂದಿರುವುದು ಪೊಲೀಸ್ ಡ್ರೆಸ್ ನಲ್ಲಿ ಮಾತ್ರ. ಆದರೆ ಇಲ್ಲಿಗೆ ಬಂದಿರುವುದು ಮಾನವೀಯತೆಯ ದೃಷ್ಟಿಯಿಂದ. ನಮ್ಮ ಮಾವನ ಋಣ ತೀರಿಸಿಕೊಳ್ಳುವ ಉದ್ದೇಶದಿಂದ. ನೀನು ನಿಜವಾಗಿಯೂ ಪೊಲೀಸ್ ಅಧಿಕಾರಿನೇ ಆಗಿದ್ರೆ ನೀನು ಆ ದುಷ್ಟರ ಜೊತೆ ಸೇರಿಕೊಂಡು ಇವರ ಆಸ್ತಿ ಲಪ್ತಾಯಿಸುವ ಸಂಚು ಹೂಡಿದ ದಿನವೇ ನಿನ್ನನ್ನು ಸುಟ್ಟು ಬಿಸಾಕುತ್ತಿದ್ದೆ. ಹೌದು ದೇವ, ನೀನು ನನ್ನ ಒಡ ಹುಟ್ಟಿದ ಸಹೋದರ. ಆ ಪರಶುರಾಮ ನಿನ್ನ ಸಹೋದರ.
ವಿಧಿಯ ಆಟದಲ್ಲಿ ನೀನು ನಮ್ಮಿಂದ ದೂರವಾದದ್ದು ಸರಿ. ಆದರೆ ಆ ರಾಜವರ್ಧನನ ಕೈಗೆ ಸಿಕ್ಕು ನಮ್ಮ ಬಾಳಿಗೆ ಕಾಡಿಸಿದ್ದು ಮಾತ್ರ ಅವರು ಹೂಡಿದ ಕುತಂತ್ರದ ಆಟವಲ್ಲದೆ ಮತ್ತೇನು ಅವ್ರದ್ದು. ನಿಮ್ಮ ಮುಂದೆ ನಾನು ಚಿಕ್ಕವನಾಗಿ ಬಿಟ್ಟೆ. ನಾನು ನಿಮ್ಮ ರಕ್ತ ಹಚ್ಚಿಕೊಂಡು ಹುಟ್ಟಿದರು ಆ ಕುತಂತ್ರ ವಿಧಿ ಆಟದಲ್ಲಿ ಆ ದುರ್ಜನರ ಕುತಂತ್ರದಲ್ಲಿ ನಕಲಿ ತಮ್ಮನಾಗುವ ಸಂದರ್ಭ ಬಂದಿತ್ತೆ. ನಮ್ಮ ಪೂರ್ವಜರ ಆಸ್ತಿ ಸಲುವಾಗಿ ನಾನು ಆಗಬೇಕಾಗಿತ್ತೆ. ಇಲ್ಲ ಇನ್ನು ಮುಂದೆ ಅವರಿಗೆ ಉಳಿಗಾಲ ಇಲ್ಲ. ಅವ್ರ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ಹೇಗಿದ್ದಾರೆ ನಿನಗೆ ಗೊತ್ತೈತೆ. ಅಣ್ಣ, ಮೀನಿನ ಮರಿಗೆ ಈಜು ಕಲಿಸಲು ಬೇಕೇ? ಗುಂಡಗಳಿಗೆ ಗುಂಡಗುರು ಆಗಿ, ಬೇರೆಯವರಿಗೆ ಮಹಾಕಳ್ಳನಾಗಿ ನೆರೆದಾಡಿದ ಈ ನಿನ್ನ ತಮ್ಮನನ್ನು ಅವರೇನು ಮಾಡಲು ಸಾಧ್ಯವಿಲ್ಲ. ಬಡವರ ಬಾಳಿಗೆ ದರ್ಪ ದೌರ್ಜನ್ಯದ ಧನಿಕನಾಗಿ ದೌರ್ಜನ್ಯವೇ ಅವರ ಆಯುಧವನ್ನು ಮಾಡಿಕೊಂಡು ಮುನ್ನುಗ್ಗುತ್ತಿರುವ ಮಂಗಮಂದಾದರ ಕಣ್ಣಲ್ಲಿ ಮಣ್ಣುಕ್ಕಿ ಕತ್ತರದಲ್ಲಿ ನಿಂತಿರುವ ಅವರ ಗಂಟಲನ್ನು ಹರಿದು ರಕ್ತ ಕುಡಿದು ರಣರಂಗದಲ್ಲಿ ರಾವಣ ದರ್ಬರಂತೆ ನಡೆಸುತ್ತಿರುವ ಅವರ ಅಧರ್ಮದ ಸಾಮ್ರಾಜ್ಯವನ್ನು ಬುಡಮೇಲೆ ಮಾಡದೆ ನನ್ನ ಹೆಸರು ನಮ್ಮಪ್ಪ ಇಟ್ಟ ದೇವಾನಂದನೇ ಅಲ್ಲಣ್ಣ, ದೇವಾನಂದನೇ ಅಲ್ಲ. ಹೌದು ದೇವ, ನಮ್ಮಂತೆ ಎಷ್ಟೋ ಜನ ಆಸ್ತಿಯನ್ನು ಅವರು ಲಪಡಾಯಿಸಿ ಬಿಡುಗಾಸು ಕೊಟ್ಟ ಖರೀದಿ ಮಾಡಿಸಿ ಅಣ್ಣ, ವಿಧಿ ಆಟದಲ್ಲಿ ಆಗಬಾರದಲ್ಲ, ಹಾಗೆ ಹೋಯ್ತು. ಅಣ್ಣ ನಡಿ ಇಬ್ರು ಹೋಗೋಣ. ಸೌಜದ ಆ ಕೆಟ್ಟ ದುರ್ಜನ ಬೆನ್ನ ಹತ್ತಿ ನಿಮಗೂ ಆದರೂ ಏನಾದರೂ ಮಾತಾಡಿದರೆ ನಾನು ಕ್ಷಮಿಸಿ ಬಿಡ್ತೇನೆ. ನಮ್ಮನ್ನೆಲ್ಲ ಒಂದು ಗೂಡಿಸಿದ ಆ ಭಗವಂತನಲ್ಲಿ ಪ್ರೀತಿಸೋಣ. ನಮ್ಮೆಲ್ಲರನ್ನು ಗುಡಿಸಿದ ಶ್ರೀ ಪುಟ್ಟರಾಜರಿಗೆ ನಮೋ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಗುರುವರ ಕರುಣ ಸಾಗರ, ಜಗದೀಶ ಜಗದೀಶ, ಜಯ ಗುರುವರ ಜಯ ಗುರುವರ ಜಯ ಗುರುವರ ಕರುಣ ಸಾಗರ. बोलो भारत माता की, बोलो कर्नाटक माता की, वंदे वंदे. शुभम शुभम.